ಪಾಕಿಸ್ತಾನಕ್ಕೆ ಗೊತ್ತಿರೋದು ಒಂದೇ ಒಂದು, ಈ ಎಲ್ಲ ಕಿರಿಕಿರಿನ ಮೆಟ್ಟಿ ಜನನ ಒಟ್ಟು ಮಾಡ್ಕೋಬೇಕು ಅಂದರೆ ಭಾರತದ ಮೇಲೆ ಒಂದು ದಾಳಿ ಮಾಡಬೇಕು ಅಂತ. ನಂಗೆ ಗೊತ್ತಿಲ್ಲ ಈ ದಾಳಿಗೆ ಯಾರು ಪ್ರೇರಣೆ ಕೊಟ್ಟರು ಅಂತ. ಬಹುಶಃ ಚೀನಾ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ಯುದ್ಧ ಒಂದು ನಡೆದೋದ್ರೆ ಭಾರತ ಸ್ವಲ್ಪ ವೀಕ್ ಆಗುತ್ತೆ, ಜಗತ್ತು ಮತ್ತೆ ವಾಪಸ್ ನನ್ನ ಕಾಲು ಬುಡಕ್ಕೆ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಮೇರಿಕಾ ಅಂತ ಈಗ ಭಾಳ ಜನ ಹೇಳ್ತಾರೆ, ಬಟ್ ಅಮೇರಿಕಾ ಅಲ್ಲ ಅಂತ ನನಗೆ ಯಾಕೆ ಅನ್ಸುತ್ತೆ ಅಂತಂದರೆ, ನಾವು ಅಮೇರಿಕಾದ ಸ್ಟೂಜ್ ಅಂತ ಪಾಕಿಸ್ತಾನ ಓಪನ್ನಾಗಿ ಹೇಳ್ಕೊಳ್ತು. ಯಾರು ಕುಮ್ಮಕ್ಕೆ ಕೊಡ್ತಾರೋ ಅವ್ರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ಇದು ಹಿಂದೆ ಇರ್ಬೋದು ಅಂತ ಒಂದು ಸಣ್ಣ ಅನುಮಾನ ಅಷ್ಟೇ. ಬಟ್ ಯಾರೋ ಒಂದು ಬೇಕಾಗಿರೋ ವ್ಯವಸ್ಥೆ ಮಾಡಿ ಪಾಕಿಸ್ತಾನವನ್ನು ಕಳಿಸ್ಕೊಟ್ರು. ಪಾಕಿಸ್ತಾನ ಕೂಡ ಆ್ಯಂಟಿಸಿಪೇಟ್ ಮಾಡ್ತು. ಭಾರತ ಉರಿ ಥರದ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಭಾರತ ಏರ್ ಸ್ಟ್ರೈಕ್ ಮಾಡ್ಬೋದು. ಭಾಳ ಎಚ್ಚರಿಕೆಯಿಂದ ಭಾರತ ಮಾಡುತ್ತೆ. ಹೀಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಕೊಂಡ್ರೆ ನಾನು ಭಾರತವನ್ನು ತಡೆ ಮಾಡ್ಬೋದು. ಹೆಚ್ಚಂದರೆ ಏನು ಮಾಡುತ್ತೆ ಭಾರತ ನೋಡೇ ಬಿಡೋಣ, POKಗೆ ನುಗ್ಗೋ ಪ್ರಯತ್ನ ಮಾಡುತ್ತೆ, ಸರಿಯಾಗಿ ಅಲ್ಲಿ ಬಡಿದ್ರೆ ಆಯಿತು ಅಂತ ಎಲ್ಲ ವ್ಯವಸ್ಥೆಯನ್ನು ತಯಾರು ಮಾಡಿಟ್ಕೊಂಡೇ ಅಟ್ಯಾಕ್ ಮಾಡ್ತು. ಸುಮ್ಮನೆ ಮಾಡಲಿಲ್ಲ. ಈ ಅಟ್ಯಾಕ್ ಆರ್ಡಿನರಿ ಅಲ್ಲ. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಪ್ರಾಬಬ್ಲಿ IMF ಕೊಟ್ಟಿರುವಂಥ ವರದಿ ಅನ್ಸುತ್ತೆ. IMF ಏನು ಹೇಳಿದೆ ಅಂತಂದರೆ, ಈ ಪೆಹಲ್ಗಾಮ್ನಲ್ಲಿ ಯಾವ ದಾಳಿ ಆಯಿತೋ ಆ ದಾಳಿ ಸಾಮಾನ್ಯವಾಗಿರುವಂಥ ದಾಳಿ ಅಲ್ಲ, ದೊಡ್ಡ ಮಟ್ಟದ ಫಂಡಿಂಗ್ ಇಲ್ಲದೆ ಹೋದರೆ ಆ ದಾಳಿ ಆಗೋದು ಸಾಧ್ಯ ಇಲ್ಲ ಅಂತ IMF ತನ್ನ ವರದಿಯಲ್ಲಿ ಹೇಳಿದೆ. ಅದರ ಅರ್ಥ ಪಾಕಿಸ್ತಾನ ವಾಸ್ ರೆಡಿ ಆಗಿದ್ದು ಹೆಂಗೆ? ಜನರಲ್ ಆಸಿಮ್ ಮುನೀರ್ ಕೆಲವು ದಿನಗಳ ಮುಂಚೆ ಒಂದು ಭಾಷಣ ಮಾಡ್ದ. ಎಂಥ ಭಯಾನಕವಾದ ಭಾಷಣ ಅಂತಂದರೆ, ಉಗ್ರವಾಗಿರುವಂಥ ಭಾಷಣ ಮಾಡಿ ಭಾರತದಲ್ಲಿರೋರು ಕಾಫಿರ್ರು ಮತ್ತು ಮುಸಲ್ಮಾನರು ಜೊತೆಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಕಾಫಿರ್ರಿಗೆ ಪಾಠ ಕಲಿಸೋದು ಪಾಕಿಸ್ತಾನದ ಗುರಿ ಅಂತ ಒಬ್ಬ ಜನರಲ್ ಮಾತನಾಡೋದು ಸೈನಿಕರ ಜೊತೆಗೆ. ಅದರ ಹಿಂದಿಂದನೇ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ, ನಾವು ಅಮೇರಿಕಾದ ಭಯೋತ್ಪಾದಕರು, ಅಮೇರಿಕ ಏನೇನು ಹೇಳಿದ್ಯೋ ಅವೆಲ್ಲವನ್ನೂ ಮಾಡಿದ್ದೀವಿ ಅಂತ. ಸೊ ದಟ್ ನಮಗೆ ಅಮೇರಿಕಾ ವಿರುದ್ಧ ಒಂದು ಭಾವ ಉಂಟಾಗಲಿ ಅನ್ನುವಂಥ ಪ್ರಯತ್ನ ಇರ್ಬೋದು ಅಂತ ನನಗನ್ಸುತ್ತೆ. ಇದಾದಮೇಲೆ ಹಶ್ಮಿ ಮೂಸಾ ಅಂತ ಪಾಕಿಸ್ತಾನದ ಸ್ಪೆಷಲ್ ಫೋರ್ಸಿನ ಒಬ್ಬ ವ್ಯಕ್ತಿ ಮತ್ತು ಅಲಿಭಾಯ್ ಅಂತ ಮತ್ತೊಬ್ಬ ಪಾಕಿಸ್ತಾನದ ನಾಗರಿಕ, ಇಬ್ಬರು ಭಾರತದೊಳಗೆ ಇನ್ಫಿಲ್ಟ್ರೇಟ್ ಆದರು. ಮಿತ್ರ, ಹೆಂಗೆ ಇನ್ಫಿಲ್ಟ್ರೇಟ್ ಆದರು ಅಂತ ನೀವು ಕೇಳಬೇಡಿ. ಭಾರತದ ಒಳಗೆ ಯಾವ್ಯಾವ ಥರದ ಜನ ಇದ್ದಾರೆ ಅಂತಂದರೆ ನಂಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ರಾಹುಲ್ ಗಾಂಧಿ ಪದೇ ಪದೇ ಅಮೆರಿಕಕ್ಕೆ ಹೋಗಿ, ಪದೇ ಪದೇ ಇಂಗ್ಲೆಂಡಿಗೆ ಹೋಗಿ, ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಜನರ ನಡುವೆ ಭಾರತವನ್ನು ಬೈಯೋದನ್ನು ನೋಡುವಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಲೀಡರ್ ಆಫ್ ಅಪೋಸಿಷನ್ನು ಜಗತ್ತಿನ ಮುಂದೆ ಭಾರತವನ್ನು ಹೀಗಳೆಯದ ಅಂದರೆ, ಭಾರತಕ್ಕೆ ಬೆನ್ನಿಗೆ ಚೂರಿ ಇರಲಿಕ್ಕೆ ಯಾರೋ ಬೇರೆಯವರು ಬೇಕು ಅಂತಿಲ್ಲ, ನಮ್ಮವರೇ ರೆಡಿಯಾಗಿ ನಿಂತಿರುವಂಥ ಅನೇಕರಿದ್ದಾರೆ. ಸೊ ಹೀಗಾಗಿ ಹೇಗೋ ಒಳಗೆ ಬಂದಿರ್ಬೋದು. ಪ್ರಾಬಬಲಿ ಏಪ್ರಿಲ್ 15ರ ಆಸ್ಪಾಸಿಗೆ ಅವರು ಒಳ ಬಂದರು ಅಂತ ಹೇಳ್ತಾರೆ. 22ರ ವೇಳೆಗೆ ಅವರು ಸರಿಯಾಗಿರುವಂಥ ಜಾಗವನ್ನು ಆರಿಸಿಕೊಂಡು ಪೆಹಲ್ಗಾಮ್ನಲ್ಲಿ ನಮ್ಮಿಂದಲೇ ಬೇಕಾಗಿರುವಂಥ ಕೆಲವು ಜನರ ಇನ್ಪುಟ್ಟನ್ನು ಪಡ್ಕೊಂಡು ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ 26 ಜನರನ್ನು ಕೊಂದರು. ಕೊಲ್ಲುವಾಗ ಏನು ಮಾಡಿದ್ರು ಗೊತ್ತಾ? ಆ ಆಸಿಮ್ ಮುನೀರ್ನ ಮಾತಿತ್ತಲ್ಲ, ಕಾಫಿರನ್ನ ಕೊಲ್ಲಬೇಕು ಅಂತ, ಕಾಫಿರನ್ನ ಹುಡುಕುವಂಥ ಪ್ರಕ್ರಿಯೆ ನಾವು ನಡೆಸ್ತೀವಿ ಅಂತ ಪ್ಯಾಂಟ್ಗಳನ್ನು ಬಿಚ್ಚಿ ಖತ್ನ ಆಗಿದೆಯಾ ಅಂತ ನೋಡಿ, ಸುನ್ನತ್ ಆಗಿದೆಯೋ ಇಲ್ವೋ ಕನ್ಫರ್ಮ್ ಮಾಡಿಕೊಂಡು ಒಬ್ಬೊಬ್ಬರನ್ನೂ ಕೊಲ್ಲಲಾಯಿತು. ಇಡೀ ಭಾರತದ ಆಕ್ರೋಶದ ಮೂಲ ಕರ್ನಾಟಕದ ಹೆಣ್ಣುಮಗಳು ಅಂತ ನನಗನ್ಸುತ್ತೆ. ಕರ್ನಾಟಕದ ಹೆಣ್ಮಗಳು ಮಂಜುನಾಥರ ಹೆಂಡತಿ, ಆಕೆ ಹೇಳ್ತಾರಂತೆ, ನಾನು ಮಾತಾಡಿಸಿದೆ ಅವ್ರನ್ನ ಅನಂತರ ಆ ದಿನ ಹೋದಾಗ, ತುಂಬ ಭಾವುಕವಾಗಿ ಹೇಳಿದರು. ನಾನು ಅವ್ರನ್ನ ಕೇಳ್ಕೊಂಡೆ, ಅವರು ಮತ್ತು ಅವ್ರ ಮಗ ಗಂಡನ ಶವ ಬಿಟ್ಟು ಹೋಗಲಿಲ್ಲ. ಅವ್ರು ಹೇಳಿದರು, ನನ್ನ ಗಂಡನ ಕೊಂದಿಲ್ಲಪ್ಪ, ನಮ್ಮನ್ನು ಕೊಂದುಬಿಡು ಅಂತ, ಮಗ ಮತ್ತು ತಾಯಿ. ಅದಕ್ಕೆ ಅವನು ಹೇಳಿದ್ನಂತೆ, ಭಯೋತ್ಪಾದಕ ಮೋದಿ ಕೋ ಜಾಕೆ ಬತಾವ್, ಅದಕ್ಕೆ ಉಳಿಸಿರೋದು ನಿಮ್ಮನ್ನು ಅಂತ. ಅದರ ಅರ್ಥ ಏನು ಅಂತಂದರೆ ಭಡಕಾಯಿಸಬೇಕು ಅಂತ. ಅವ್ನು ಮೋದಿ ಕೋ ಜಾಕೆ ಬತಾವನ್ ಸುಮ್ಮನೆ ಹೇಳಿದ್ದಲ್ಲ, ಇದು ನಾಳೆ ಫೇಮಸ್ ಆಗುತ್ತೆ ಅಂತ ಗೊತ್ತಿತ್ತು ಅವನಿಗೆ. ಇದನ್ನು ಮೋದಿ ಕೇಳಬೇಕು, ಇಡೀ ದೇಶ ಉರಿಬೇಕು. ಮೋದಿ ಆ ಆಕ್ರೋಶದಲ್ಲಿ ಅರ್ಜೆಂಟಾಗಿ ಏನೋ ದಾಳಿ ಮಾಡ್ಲಿಕ್ಕೆ ಹೋಗಬೇಕು, ನಾವೊಂದು ಕರೆಕ್ಟಾಗಿರುವಂಥ ಹೊಡೆತ ಕೊಡಬೇಕು ಅಂತ ಅವರೆಲ್ಲರೂ ರೆಡಿಯಾಗಿ ಕೂತಿದ್ರು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗಿತ್ತು. ಮತ್ತು ಟೈಮಿಂಗ್ ಆದರೂ ಹೆಂಗಿತ್ತು? ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿದ್ದ, ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾದಲ್ಲಿದ್ದರು, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಅಮೆರಿಕಾದಲ್ಲಿದ್ದರು. ಸರಿಯಾದ ಟೈಮ್ ನೋಡ್ಕೊಂಡು ಅಟ್ಯಾಕನ್ನು ಮಾಡಿದರು. ಅಟ್ಯಾಕ್ನ ನಂತರ ಏನಾಯಿತು ಅಂತಂದರೆ, ಈ ದೇಶದಾದ್ಯಂತ ಅದು ಸಹಿಸ್ಲಿಕ್ಕಾಗದಂಥ ವೇದನೆ. ಬಿಕಾಸ್ ನಮ್ಗೆ ನರೇಂದ್ರ ಮೋದಿಯವ್ರ ಮೇಲಿರುವಂಥ ವಿಶ್ವಾಸ ಎಂಥದ್ದು ಅಂತಂದರೆ, ಈ ತಂದೆ ಮಗುವನ್ನು ಮೇಲಕ್ಕೆ ಬಿಸಾಕಿದಾಗ ಮಗುಗೆ ಏನು ಗ್ಯಾರಂಟಿ ಇರುತ್ತೆ ಗೊತ್ತಾ? ನನ್ನ ನೆಲದ ಮೇಲೆ ಬಿಡ್ಲಿಕ್ಕೆ ನಮ್ಮಪ್ಪ ಬಿಡಲ್ಲ ಅಂತ. ಅದಕ್ಕೆ ಧೈರ್ಯವಾಗಿ ನಗನಗ್ತಾ ಇರುತ್ತದು. ಅಪ್ಪನ ಜಾಗದಲ್ಲಿ ಬೇರೆಯವ್ರು ಹಾಕಿದರೆ ಹಂಗೆ ನಗುತ್ತೆ ಅಂತ ಗ್ಯಾರಂಟಿ ಇಲ್ಲ ನನಗೆ, ಬಟ್ ಅಪ್ಪ ಹಾಕಿದರೆ ಮಾತ್ರ ಧೈರ್ಯ ಇರುತ್ತದಕ್ಕೆ, ಅವ್ನು ನಂಗೆ ಕೆಳಗೆ ಬೀಳ್ಲಿಕ್ಕೆ ಬಿಡಲ್ಲ ಅಂತ. ಈ ದೇಶ ನರೇಂದ್ರ ಮೋದಿಯವ್ರ ಮೇಲೆ ಅಷ್ಟೇ ವಿಶ್ವಾಸ ಇಟ್ಟಿದೆ. ಅವ್ರು ಏನೇ ಹೆಜ್ಜೆ ಇಟ್ಟರೂ ನಮ್ಮ ಕೂದಲು ಕೊಂಕದಂತೆ ನೋಡ್ಕೊಳ್ತಾರೆ ಅಂತ.
ನಾವು ನಂಬಿದೀವಲ್ಲ ಅದನ್ನ. ಮತ್ತು ಹಂಗೆ ನಡ್ಕೊಂಡಿದ್ದಾರೆ ಅವರು. ಇಡೀ ಕಾಶ್ಮೀರವನ್ನ ಈ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ಕಲ್ಲಿನ ಒಂದು ಏಟು ಬೀಳುವಂತ ಘಟನೆ ನಡೆಯದಂತೆ ನೋಡ್ಕೊಂಡಿರುವಂತ ನರೇಂದ್ರ ಮೋದಿ ಅವರಿದ್ದಾಗ ಹಿಂಗೆ ಆಗ್ಬಿಡ್ತಾ, ಜೀರ್ಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತು. ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ, ಈ ಭಯೋತ್ಪಾದನಾ ಕೃತ್ಯದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ನಡೀತು, ಜಗತ್ತಿನಾದ್ಯಂತ ಪ್ರತಿಭಟನೆ ನಡೀತು. ಆದರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಲಿಕ್ಕೆ ಮೊದಲ ಬಾರಿಗೆ ಮುನ್ನುಗ್ಗಿದ್ದು, ಐ ಆಮ್ ಸಾರಿ, ಇಲ್ಲಿ ಯಾರಾದರೂ ಕಾಂಗ್ರೆಸ್ನವ್ರು ಇದ್ದರೆ ಅಪ್ಪಿತಪ್ಪಿ ಏನು ಮಾತಾಡ್ಬಿಡ್ತಾನೆ ನೋಡೇ ಬಿಡೋಣ ಅಂತ ಬಂದು ಕೂತಿದ್ರೆ ಒಂದೇ ಒಂದು ಮಾತು ನಿಮ್ಗೆ ಕೇಳಲಿಕ್ಕೆ ಇಚ್ಕೊಳಿಸ್ಕೊಳ್ಳೋದು, ಕಾಂಗ್ರೆಸ್ನವ್ರು ಯಾವತ್ತಾದರೂ ದೇಶದ ಪರವಾಗಿ ಮಾತನಾಡಿದ್ರೆ ಎಚ್ಚರಿಕೆಯನ್ನು ಗಮನಿಸಿ ಅಂತ. ಸಮಥಿಂಗ್ ಫಿಶಿ ಏನೋ ಇರುತ್ತೆ ಅಂತ. ಬಿಕಾಸ್ ಅವರು ಯಾವತ್ತೂ ಓಪನ್ ಆಗಿ ಹಂಗೆ ಮಾಡೋದೇ ಇಲ್ಲ. ಆದರೆ ಇದ್ದಕ್ಕಿದ್ದಂತ ಅವ್ರು ಬಂದರು, ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಎಕ್ಸ್ಪೆಕ್ಟ್ ಮಾಡ್ತಿತ್ತಲ್ಲ, ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು. ಪಾಕಿಸ್ತಾನಕ್ಕೆ ನೀವು 1947ರಿಂದ 2025 ಪಾಠ ಕಲಿಸ್ಲಿಲ್ಲ. 2025 ಮೋದಿ ಇಮ್ಮಿಡಿಯೇಟ್ ಆಗಿ ಪಾಠ ಕಲಿಸ್ಬೇಕು. ಸಮಥಿಂಗ್ ಫಿಶಿ, ಇಟ್ ವಾಸ್ ಫಿಶಿ. ಅದಾದ್ಮೇಲೆ ಏನಾಯ್ತು, ಮೋದಿ ಪಾಠ ಕಲಿಸ್ಲಿಕ್ಕೆ ಅಂತ ಪಾಕಿಸ್ತಾನವನ್ನು ಉಡಾಯಿಸ್ಲಿಕ್ಕೆ ಶುರು ಮಾಡಿದ್ರೆ, ಸ್ಟಾಪ್ ದ ವಾರ್ ಪ್ಲೀಸ್, ಸಾಕು, ಯುದ್ಧ ಬೇಡ, ಯುದ್ಧದಿಂದ ಗೆಲ್ಲಿಕ್ಕಾಗ. ಏನೇ ಏತ್ಲ್ಯಾಂಡಿಗಳಪ್ಪ, ಯುದ್ಧ ಮಾಡಿ ಅಂತ ಹೇಳಿದ್ ನೀವೇ, ಈ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಿರೋದು ನೀವೇ. ಕರ್ನಾಟಕದ ಕಾಂಗ್ರೆಸ್ ಹ್ಯಾಂಡಲ್ ಏನು ಬರೀತು ಗೊತ್ತಾ? ಮಹಾತ್ಮ ಗಾಂಧೀಜಿಯ ಒಂದು ಸ್ಟೇಟ್ಮೆಂಟ್ನಾಗ್ತು, ಯಾವತ್ತು ನಾವು ಪಾಕಿಸ್ತಾನದ ಮೇಲೆ ಮೇ 7ನೇ ತಾರೀಕು ಅಟ್ಯಾಕ್ ಮಾಡಿದ ದಿನ ಹ್ಯಾಂಡಲ್ ಹಾಕ್ತು ಮಹಾತ್ಮ ಗಾಂಧೀಜಿಯ ಹೇಳಿಕೆಯಿಂದ ಎಲ್ಲ ಸಂಕಟಗಳಿಗೂ ಪರಿಹಾರ ಯುದ್ಧವಲ್ಲ. ಪ್ರತಿಕ್ರಿಯೆ ಕೊಡಿ ಅಂತ ದಿನ ಬೆಳಗಾದ್ರೆ ಮಾತಾಡ್ತಿದ್ದವ್ರು ನೀವೇ ತಾನೆ. ಎಲ್ಲಿಯವರೆಗೂ ಭಾರತವನ್ನು ಬಡಕಾಯಿಸಿದ್ರು ಅಂದರೆ ಮಿತ್ರರೇ, ಒಬ್ಬ MP ಕ್ಯಾಂಡಿಡೇಟ್, ಹಿ ಈಸ್ ನಾಟ್ ಇವನ್ MP ಕ್ಯಾಂಡಿಡೇಟು ರಫೇಲ್ನೊಂದು ಹಿಡ್ಕೊಂಡು ಆ ರಫೇಲ್ಗೆ ಪೂಜೆ ಮಾಡಿರುವಂಥದ್ದನ್ನು ಆಡಿಕೊಳ್ತಾ ಆ ರಫೇಲ್ಗೆ ಒಂದು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿನ ಕಟ್ಟಿ ತೋರಿಸ್ತಾ ಇದ್ದ, ನೋಡಿ ಇದು ರಫೇಲ್ ಇದು ಅಂತ. ಇದು ಯಾರಿಗೆ ಅವಮಾನ ಮಾಡ್ತಿರೋದು? ಈ ದೇಶದ ಸೇನೆಗೆ ಅವಮಾನ ಮಾಡ್ತಿರೋದು. ಆ ರಫೇಲ್ನ ಪೂಜೆ ಮಾಡುವಂಥ ಹಿಂದುವಿನ ಭಾವನೆಗೆ ಅವಮಾನ ಮಾಡ್ತಿರೋದು. ತುಂಬ ಕಟುವಾದ ಪ್ರತಿಕ್ರಿಯೆ ವ್ಯಕ್ತವಾಯಿತು, ಏನೂ ಮಾತಾಡಲಿಲ್ಲ. ಮೋದಿ ಮಾತ್ರ ಏನು ಮಾಡಿದರು ಅಂತಂದರೆ, ಬಿಹಾರದಲ್ಲಿ ಭಾಷಣ ಮಾಡ್ತಾ ಒಂದೇ ಮಾತನ್ನು ಹೇಳಿದರು, ಪನಿಷ್ಮೆಂಟ್ ವಿಲ್ ಬಿ ಬಿಯಾಂಡ್ ಇಮ್ಯಾಜಿನೇಷನ್. ಮಜಾ ಹಿಂಗೆ ಗೊತ್ತೇನು, ನರೇಂದ್ರ ಮೋದಿ ಹಿಂದಿಯಲ್ಲಿ ಮಾತನಾಡ್ತಿದ್ದವರು ಮಧ್ಯ ಇಷ್ಟನ್ನು ಮಾತ್ರ ಇಂಗ್ಲೀಷ್ನಲ್ಲಿ ಹೇಳಿದರು. ಇಂಗ್ಲೀಷ್ನಲ್ಲಿ ಹೇಳುವಾಗ ಏನು ಹೇಳಿದರು ಅಂತಂದರೆ, ಯಾರ್ಯಾರು ಭಯೋತ್ಪಾದಕರಿದ್ದಾರೋ, ಈ ಕೃತ್ಯವನ್ನು ಮಾಡಿದ್ದಾರೋ ಅವರನ್ನು ಭೂಮಂಡಲದಿಂದ ಹೊರಗೆ ದಬ್ಬುವ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಂದರು ನರೇಂದ್ರ. ಆಮೇಲೆ ಇತ್ತೀಚೆಗೆ ಇದ್ರ ಬಗ್ಗೆ ವಿವರ ಬಂದಾಗ ಹೇಳಿದರು, ಯಾರೋ ಒಬ್ಬ ಸೈನಿಕ ಪ್ರಮುಖರು ಹೇಳ್ತಾ ಇದ್ರು, ನಾವು ಈ ಅಟ್ಯಾಕ್ ಆದ ಮರುದಿನವೇ ಪಾಕಿಸ್ತಾನದ ಯಾವ್ಯಾವ ಕ್ಷೇತ್ರಗಳ ಮೇಲೆ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ರಾಜನಾಥ್ ಸಿಂಗ್ರ ನೇತೃತ್ವದಲ್ಲಿ ಕೂತ್ಕೊಂಡು ಅಂತ. ನೆಕ್ಸ್ಟ್ ಡೇನೇ ನಿಶ್ಚಯವಾಗಿ ಹೋಗಿತ್ತು ಅಂತ. ಸೊ ಇದಾದ ಮೇಲೆ ಭಾರತ ಏನು ಮಾಡ್ತಿತ್ತು, ನರೇಂದ್ರ ಮೋದಿ ದಿನ ಬೆಳಗಾದ್ರೆ ಮೀಟಿಂಗು. ನಮಗೂ ಮೀಟಿಂಗ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ಟಿ ವಿನಲ್ಲಿ. ನರೇಂದ್ರ ಮೋದಿ ಈಗ ಮೀಟಿಂಗ್ ಸೇರ್ತಾ ಇದ್ದಾರೆ, ಒಂದು ಮೀಟಿಂಗ್ ಏನು ಟಿ ವಿನಲ್ಲಿ ಒಂದು 3 ಗಂಟೆ, ಅದೇ ಏನು ಮೀಟಿಂಗ್ ನಂತರ ಏನು ಯುದ್ಧನ ಅಂತ ಎಲ್ಲರೂ ಕಾಯ್ತಾ ಇರೋದು, ಏನಿಲ್ಲ. ಈಗ ರಾಜನಾಥ್ ಸಿಂಗರು ಮೀಟಿಂಗ್ ಮಾಡ್ತಿದ್ದಾರೆ, ಏನೂ ಇಲ್ಲ. ಟಿ ವಿಗಳಿಗೆ ಒಂದು ದೊಡ್ಡ ಸುದ್ದಿ ಇಷ್ಟೇ, ಏನೂ ನಡೀತಾ ಇಲ್ಲ. ಪಾಕಿಸ್ತಾನವು 1 ದಿನ ಕಾಯ್ತು, 2 ದಿನ ಕಾಯ್ತು, 3 ದಿನ ಕಾಯ್ತು, ಏನೂ ಮಾಡೋದಿಲ್ಲ ಇವರು ಅಂತ ಅನ್ನಿಸ್ಬಿಡ್ತೇನೋ. ಅದಕ್ಕೆ ಪಾಕಿಸ್ತಾನ ಸುಮ್ಮನೆ ತಮ್ಮ ಖಂಡಾಂತರ ಮಿಸೈಲ್ಗಳನ್ನು ತೊಗೊಂಡು ಬಂದು ನಾನು ಪರೀಕ್ಷಣೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತು ಏನೇನೋ ಸರ್ಕಸ್ ಮಾಡ್ತಾ ಇತ್ತು. ಆದರೆ ನರೇಂದ್ರ ಮೋದಿ ಪತ್ರಿಕೆಗಳಿಗೆ ಮತ್ತು ನಮಗೊಂದು ತುಡಿತಾ ಇತ್ತಲ್ಲ, ಏನಾದರೂ ಆಗ್ಬಿಡ್ಬೇಕು ಅಂತ ದಿನಕ್ಕೆ ಒಂದೊಂದು ಆಹಾರ ಕೊಡ್ತಿದ್ರು. ಇನ್ಯೂ ನರೇಂದ್ರ ಮೋದಿ ಸೈನ್ಯಕ್ಕೆ ಹೇಳಿದರು, ಟೈಮು ಪ್ಲೇಸ್ ನೀವು ಸೆಲೆಕ್ಟ್ ಮಾಡಬೇಕು, ನಾನು ತಲೆ ಹಾಕಲ್ಲ, ಆಗಬೇಕೇನು ಅನ್ನೋದನ್ನು ನಾನು ಹೇಳ್ತೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಆದರೆ ಅಷ್ಟರ ವೇಳೆಗೆ ಜನ ಕಾಯ್ಬೇಕಲ್ಲ. ಒಂದಿನ ಅನೌನ್ಸ್ ಮಾಡಿದರು, ಪಾಕಿಸ್ತಾನದೊಂದಿಗೆ ಇನ್ನು ಮುಂದೆ ಯಾವ ವ್ಯಾಪಾರವೂ ಇಲ್ಲ. ನಾವು ಇಡೀ ದಿನ ಅದ್ರ ಬಗ್ಗೆ ಚರ್ಚೆ, ಏನು ವ್ಯಾಪಾರ ನಡೆಯುತ್ತೆ, ಏನು ಬಿಸ್ನೆಸ್ಸು, ಪಾಕಿಸ್ತಾನ, ಇಡೀ TV ಅದು ಚರ್ಚೆ. ಒಂದಿನ ಕಳೀತು. 2ನೇ ದಿನ ಹೇಳಿದರು, ಪಾಕಿಸ್ತಾನಕ್ಕೆ ವೀಸಾ ಕ್ಲೋಸ್ ಮಾಡಿದ್ರಿಂದ ನಮಗೆ ನಷ್ಟವೋ ಅವರಿಗೆ ನಷ್ಟವೋ, ಟಿವಿಗಳಲ್ಲಿ ಡಿಬೇಟು. 2ನೇ ದಿನ ಕ್ಲೋಸ್. 3ನೇ ದಿನ ಹೇಳಿದರು, ಪಾಕಿಸ್ತಾನದೊಂದಿಗೆ ನೀರಿನ ಯಾವ ಒಪ್ಪಂದವೂ ಕ್ಲೋಸ್, ಇನ್ನು ಮುಂದೆ ಇಲ್ಲ. ಇಂಡಸ್ ವಾಟರ್ ಟ್ರೀಟಿ ಕ್ಲೋಸ್. ನಮ್ಮದು ಚರ್ಚೆ 2 ದಿನ. ಇಂಡಸ್ ವಾಟರ್ ಟ್ರೀಟಿ ಮಾಡಿದ್ದು ಯಾರು, ಅದನ್ನು ಯಾಕೆ ಬಂದ್ ಮಾಡಿದ್ರಿಂದ ಲಾಭ ಏನು, ನಷ್ಟ ಏನು. ಕಾಂಗ್ರೆಸ್ನವ್ರು ಹೇಳಿದ್ರು, ಇದರಿಂದ ಏನೂ ಆಗೋದಿಲ್ಲ, ಮಾಡ್ಕೊಂಡಿದ್ದವರೇ ಅಲ್ಲ. ಇದರಿಂದ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ನೀರನ್ನು ತಡಿಬೋದು ಅಷ್ಟೇ, ನೀರನ್ನು ಚಾನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಇವನ್ನೆಲ್ಲ ಮಾಡುವಾಗ
ಮೊನ್ನೆ ಕಾಶ್ಮೀರಕ್ಕೆ ಹೋಗಿ ಹೇಳಿದ್ದಾರೆ, ಒಂದೇ ಒಂದು ಹನಿ ನೀರು ಪಾಕಿಸ್ತಾನಕ್ಕೆ ಹೋಗದಂತೆ ನೋಡ್ಕೊಳ್ತೀನಿ, ನೋಡಿ ಏನು ಮಾಡ್ತೀನಿ ಅಂತೇಳಿ 6 ಚಾನಲ್ಗಳ ಪ್ಲ್ಯಾನನ್ನು ನೆನ್ನೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. 6 ಚಾನಲ್ಗಳನ್ನು ಅದು ತೀರಾ ಕಚ್ಚಿನವರೆಗೂ ಆ ಚಾನಲ್ಗಳು ಬರುವಂತೆ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸರಿಯಾಗಿ ನಿನ್ನೆ ಈ ದೇಶದ ಗೃಹ ಸಚಿವರು ಹೇಳಿದ್ದಾರೆ, ಯಾವ ಇಂಡಸ್ ವಾಟರ್ ಟ್ರೀಟಿನ ನಾವು ಮುಗಿಸಿದ್ದೀವೋ ಆ ಇಂಡಸ್ ವಾಟರ್ ಟ್ರೀಟಿ ಇನ್ಯಾವತ್ತೂ ಓಪನ್ ಆಗೋದಿಲ್ಲ, ಇದು ಪರ್ಮನೆಂಟ್ ಆಗಿ ಮಾಡಿರುವಂಥ ಕೆಲಸ ಅಂತ. ನಂಗೆ ಆ ಡಿಸಿಸಿವ್ನೆಸ್ ಇದೆಯಲ್ಲ ಭಾಳ ಇಷ್ಟ ಆಗುತ್ತೆ, ಅದೊಂದು ತಾಕತ್ತದು. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಅವ್ರು ಹೇಳಿದರು, ಇನ್ನು ಮುಂದೆ ಪಾಕಿಸ್ತಾನದ ವಿಮಾನಗಳು ಭಾರತದ ಮೇಲೆ ಹಾರಾಡುವಂತಿಲ್ಲ. ಮತ್ತೊಂದಿನ ಚರ್ಚೆ ನಮ್ಮದು, ವಿಮಾನಗಳ ಹಾರಾಟ ನಿಲ್ಲಿಸಿದರೆ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗುತ್ತೆ, ಪ್ರತಿನಿತ್ಯ ಎಷ್ಟು ನಷ್ಟ, ಎಷ್ಟು ಪಾಕಿಸ್ತಾನ ಏನು ಒಟ್ಟಲ್ಲಿ ಟಿ ವಿನವ್ರು ಒಂದು ಕೊಡಬೇಕು ಸುದ್ದಿ. ಯಾಕಂದರೆ ಇಲ್ದೋದ್ರೆ ನಮ್ಮದು ರೆಸ್ಟ್ಲೆಸ್ನೆಸ್ ಶುರುವಾಗ್ಬಿಡುತ್ತಲ್ಲ, ಏನು ಮಾಡಲೇ ಇಲ್ವಾ ಅನ್ನೋಂಥ ರೆಸ್ಟ್ಲೆಸ್ನೆಸ್ ಇರುತ್ತಲ್ಲ. ನರೇಂದ್ರ ಮೋದಿಯವರು ಆ ರೆಸ್ಟ್ಲೆಸ್ನೆಸ್ ಅಂತ ತೆಗೆದ್ರು. ಮತ್ತೊಂದು ದಿನ ಏನು ಮಾಡಿದರು, ಇದು ಮಾತ್ರ ನರೇಂದ್ರ ಮೋದಿಯವರು ಮಾತ್ರ ಯೋಚನೆ ಮಾಡ್ಬೋದಾಗಿರುವಂಥ ಕೆಲಸ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಅಂತ ಒಂದು ಬೋರ್ಡ್ ಇದೆ, ಒಂದು 15 ಜನ ಇದ್ದಾರೆ ಅದರಲ್ಲಿ ಈಗಿನ ಸೈನಿಕ ಮುಖ್ಯಸ್ಥರು ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ನಮ್ಮ ಹಣಕಾಸು ಸಚಿವರು ಇರ್ತಾರೆ, ಇವರೆಲ್ಲರೂ ಇರ್ತಾರೆ, ಒಂದು 15 ಜನ ಇರ್ತಾರೆ. ನರೇಂದ್ರ ಮೋದಿ ಅದಕ್ಕೆ 6 ಜನ ಹೊಸಬರನ್ನು ಹಾಕಿದ್ರು, ಭಾಳ ಸುದ್ದಿ ಆಗಲಿಲ್ಲ ಇದು. ಈ 6 ಜನ ಹೊಸಬರಲ್ಲಿ ಯಾರ್ಯಾರಿದ್ದಾರೆ ಅಂತಂದರೆ, ಏರ್ ಮಾರ್ಷಲ್ PM ಸಿನ್ಹಾ ಇದ್ದಾರೆ. ಇದು 4,500 ಗಂಟೆಗಳ ಕಾಲ ಫ್ಲೈಟ್ ಹಾರಾಡಿಸಿರುವಂಥ ಎಕ್ಸ್ಪೀರಿಯನ್ಸ್ ಅವರಿಗೆ, ಮತ್ತು ಈ ಯುದ್ಧ ತಂತ್ರದ ನಿಪುಣ ಅವರು ಅಂತ ಅವ್ರನ್ನ ಕರ್ಕೊಂಡು ಬಂದು ಅಡ್ವೈಸರಿ ಬೋರ್ಡಿಗೆ ಹಾಕ್ಕೊಂಡ್ರು. ಅವರು ರೇರ್ ಅಡ್ಮಿರಲ್ ಮಾಂಟಿ ಖನ್ನಾನ್ ಹಾಕ್ಕೊಂಡ್ರು, ಸಬ್ಮೆರೀನ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರುವಂಥ ಆಲೋಚನೆಗಳನ್ನು ಅವ್ರು ಕೊಡಬಲ್ಲರು ಅಂತ. ಸದರ್ನ್ ಆರ್ಮಿ ಕಮಾಂಡ್ನ ಲೆಫ್ಟಿನೆಂಟ್ ಜನರಲ್ AK ಸಿಂಗನ್ನು ಕರ್ಕೊಂಡು ಬಂದರು, ಅವರು ಪಾಕಿಸ್ತಾನದೊಂದಿಗಿನ ಎಕ್ಸ್ಪರ್ಟ್ ಆಗಿದ್ದರಿಂದ. ರಾಜೀವ್ ರಂಜನ್ ವರ್ಮಾ ಮತ್ತು ವೆಂಕಟೇಶ್ ವರ್ಮಾ IFS ಕರ್ಕೊಂಡ್ಬಂದರು, ಅವರಿಬ್ಬರು ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಬಹಳ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ರು. ಅಜಿತ್ ದೋವಲ್ ಜೊತೆಗೆ ತುಂಬ ಕೆಲಸ ಮಾಡಿದ್ರು. ಇವರೆಲ್ಲರನ್ನೂ ಕರ್ಕೊಂಡು ಬಂದು ಹಾಕ್ಕೊಂಡು ಒಟ್ಟಾರೆ ಪ್ಲಾನ್ ಹೇಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಈ ನಡುವೆ 25ನೇ ತಾರೀಕು ಪಾಕಿಸ್ತಾನ ಏನು ಮಾಡ್ತು, ತಾನೇ ಶುರು ಮಾಡಬೇಕೇನಾದರೂ ಅಂಥೇಳಿ ಗಡಿಯಲ್ಲಿ ಅಪ್ರಚೋದಿತ ಶೆಲ್ ದಾಳಿ ಮಾಡ್ತು. ನರೇಂದ್ರ ಮೋದಿ ಉತ್ತರ ಕೊಡಿಸಿದ್ದು ಹೆಂಗೆ ಗೊತ್ತಾ, ನಾವು ಉತ್ತರ ಹೆಂಗೆ ಕೊಟ್ವಿ ಅಂತಂದರೆ ಎಲ್ಲ ಆಕ್ರೋಶವನ್ನು ಅಲ್ಲಿನ ಠಾಣ್ಯಗಳ ಮೇಲೆ ಹಾಕಿದ್ವಿ. 118 ಠಾಣ್ಯಗಳು ಪಾಕಿಸ್ತಾನದ್ದು ಧ್ವಂಸಗೊಂಡವು. ಅದರಲ್ಲಿ 7 ಜನ BSFನ ಹೆಣ್ಣುಮಕ್ಕಳು ಅದನ್ನು ಲೀಡ್ ಮಾಡಿದರು. ಅದನ್ನು ಲೀಡ್ ಮಾಡಿದ ಒಂದು ಹೆಣ್ಮಗಳು ಕಮಾಂಡೆಂಟ್ ನೇಹಾ ಭಾರದ್ವಾಜ್. ನನಗೆ ಇದಕ್ಕೆ ಯಾಕೆ ಖುಷಿ ಆಗುತ್ತೆ ಗೊತ್ತಾ, ಬಹುಶಃ ಭಾಳ ಜನರಿಗೆ ಕಾಣದೇ ಇರ್ಬೋದು. ನೇಹಾ ಭಾರದ್ವಾಜ್ ಅಂತ ಹೆಣ್ಣು ಮಗಳು ಆಕ್ರಮಣ ಮಾಡಿದ ಪ್ರತಿಯೊಂದು ಮುಸಲ್ಮಾನರು ಈ ದೇಶದ ಹೆಣ್ಣು ಮಗಳನ್ನು ತುಚ್ಛವಾಗಿ ಕಂಡ್ರಲ್ಲ, ಅದೇ ಹೆಣ್ಣು ಮಕ್ಕಳ ಮೂಲಕ ಪಾಕಿಸ್ತಾನಕ್ಕೆ ಉತ್ತರ ಕೊಡಿಸೋದಿದೆಯಲ್ಲ, ಓನ್ಲಿ ಮೋದಿ ಕ್ಯಾನ್ ಡೂ ದ್ಯಾಟ್, ಮೋದಿ ಕ್ಯಾನ್ ಥಿಂಕ್ ಆಫ್ ಇಟ್. ನೀವು ಪ್ರೆಸ್ ಬ್ರೀಫಿಂಗ್ ನೋಡ್ತಿದ್ರಲ್ಲ, ಕೊಡ್ತಿದ್ದವ್ರು ಯಾರು, 2 ಹೆಣ್ಮಕ್ಳು. ನಂಗೆ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ನನಗಿಲ್ಲ. ನಾನು ಒಂದು ಡಿಬೇಟ್ನಲ್ಲಿ ಒಬ್ಬ ಹಿರಿಯ ಸೈನಿಕ ಅಧಿಕಾರಿ ಜೊತೆ ಕೂತಾಗ ಅವ್ರು ಹೇಳ್ತಿದ್ರು, ಚಕ್ರವರ್ತಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ 2 ವಿಮಾನಗಳ ಪೈಲಟ್ ಕೂಡ ಹೆಣ್ಣು ಮಕ್ಕಳಿದ್ರು ಕಣೋ ಅಂತ ನನಗೆ ಅವ್ರು ಹೇಳುವಾಗ ಐ ವಾಸ್ ವೆರಿ ಪ್ರೌಡ್. ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿ ಬರುವಂಥವ್ರು 2 ಹೆಣ್ಮಕ್ಳು ಅಂತ ಕೇಳುವಾಗ ಹೆಂಗೆ ಆಗಿರಬೇಕು, ಅವ್ರಿಗೆ ಹೆಣ್ಮಕ್ಳನ್ನ ಕೂಡ ಹಾಕಬೇಕು, ಒಳಗಿಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಪಾಕಿಸ್ತಾನಕ್ಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಯುದ್ಧಕ್ಕೆ ನಿಲ್ಲಿಸುವಂಥ ಭಾರತ ಎಂಥ ದೊಡ್ಡ ಸಂದೇಶ ನರೇಂದ್ರ ಮೋದಿಯವರು ಅದ್ರ ಮೂಲಕ ಕೊಟ್ಟರು ಅಂತ. ಅಲ್ಲಿವರೆಗೂ ಸೈಲೆಂಟಾಗೇ ಇತ್ತು ಭಾರತ, ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಮಗೊಂದು ಸ್ವಲ್ಪ ಕೆಲಸ ಕೊಡಬೇಕಿತ್ತು. ನಮಗೆ ಮಾಕ್ ಡ್ರಿಲ್ಲಿಗೆ ರೆಡಿ ಮಾಡಿದರು. ಮತ್ತೆ ಡಿಬೇಟು ಟಿ ವಿಯಲ್ಲಿ ಮಾಕ್ ಡ್ರಿಲ್ ಅಂದರೆ ಏನು, ಮಾಕ್ ಡ್ರಿಲ್ ಹೆಂಗಾಗುತ್ತೆ, ಜಗತ್ತಿನಲ್ಲಿ ಯಾವ್ಯಾವ ಕಡೆ ಡ್ರಿಲ್ ನಡೆದಿದೆ, ಏನು ಟಿ ವಿಗಳಲ್ಲಿ ಚರ್ಚೆ. ಮಾಕ್ ಡ್ರಿಲ್ ಅಂದರೆ ಹೀಗಾಗತ್ತಾ, ಕತ್ತಲಾದಾಗ ನಾವು ಮಂಚದ ಕೆಳಗೆ ಹೋಗಬೇಕಾ, ಏನು ಫುಲ್ ಚರ್ಚೆ. ನಾವು ನೋಡಿದ್ದು ಮಾಕ್ ಡ್ರಿಲ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಫೈನಲಿ ಹೆಂಗಾಯಿತು ಅಂತಂದರೆ, ಮೇ 5ನೇ ತಾರೀಕು, ಮೇ 6ನೇ ತಾರೀಕು ಅಥವಾ 7ನೇ ತಾರೀಕು, ಮೇ 7ನೇ ತಾರೀಕು ನಮಗಿತ್ತು ಈ ಕಡೆ ಭಾಗಕ್ಕೆ, ಇಡೀ ದೇಶದಲ್ಲಿ ಮೇ 7ನೇ ತಾರೀಕು ಮಾಡಬೇಕು ಅಂತ ಮೇ 6ನೇ ತಾರೀಕು ಅವರು ಕಾಶ್ಮೀರದಲ್ಲಿ ಮಾಡಿ ಮುಗಿಸಿದ್ರು. ಸ್ಕೂಲ್ಗಳ ಮಕ್ಕಳೆಲ್ಲ ಹೋಗೋದು ಅದನ್ನೆಲ್ಲ ಟಿ ವಿಯಲ್ಲಿ ನೋಡ್ತಿದ್ವಿ ನಾವು. ಅವತ್ತು ರಾತ್ರಿ ನಮ್ಮ ಪಾಡಿಗೆ ನಾವು ಮಲ್ಕೊಂಡಿದ್ರೆ ಮೇ 6ನೇ ತಾರೀಕು ರಾತ್ರಿ ಅಥವಾ ಮೇ 7ನೇ ತಾರೀಕು ಬೆಳಿಗ್ಗೆ ನಮಗೆ ಬೆಳಕಾಗೋಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಬೆಳಕಾಗ್ಬಿಡ್ತು. ನಮಗಿನ್ನೂ ಬೆಳಕಾಗಿರಲಿಲ್ಲ. ರಾತ್ರಿ 1 ಗಂಟೆಗೆ ಪಾಕಿಸ್ತಾನದ ಮುಜಫರಾಬಾದ್, ಕೋಟ್ಲಿ, ಗುಲ್ಪುರ್, ಭಿಂಬೇರ್, ಸಿಯಾಲ್ಕೋಟ್, ಚಕಮ್ರು, ಮುರಿದ್ಕೆ ಮತ್ತು ಭವಾಲ್ಪುರ್ ಇಷ್ಟು ಕಡೆ ಅಟ್ಯಾಕ್ ಆಯಿತು. ನೀವು ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಮುಜಫರಾಬಾದ್, ಕೋಟ್ಲಿ, ಗುಲ್ಪುರ್, ಭಿಂಬರ್ ಅಪ್ ಟು ಸಿಯಾಲ್ಕೋಟ್ ಅದು POK ಅಥವಾ ನಮ್ಮ ಇದಕ್ಕೆ ತುಂಬ ಹತ್ತಿರ ಇರುವಂಥದ್ದು. ಒಂದು ಮಾತ್ರ POK, ಇನ್ನೆಲ್ಲವೂ ಕೂಡ ನಮ್ಗೆ ಹತ್ತಿರ, ಬಾರ್ಡ್ರಿಗೆ ಹತ್ತಿರ ಇರುವಂಥದ್ದು. ಈ ಮುರಿದ್ಕೆ ಆದರೂ ಪರವಾಗಿಲ್ಲ, ಬಟ್ ಭಾವಲ್ಪುರ್ 150 ಕಿಲೋಮೀಟರ್ ಒಳಗೆ ಇರುವಂಥದ್ದು, 150 ಕಿಲೋಮೀಟರ್ಸ್.
ಮೌಲಾನಾ ಮಸೂದ್ ಅಜರ್ನ ಮರ್ಕಜ್ ಇರುವಂಥ ಜಾಗ ಅದು. ಮೌಲಾನಾ ಮಸೂದ್ ಅಜರ್ ಯಾರು ಅಂತ ನಿಮ್ಗೆ ಗೊತ್ತಿದೆ. ಅವನನ್ನು ಭಾರತ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು. IC-814 ವಿಮಾನದ ಅಪಹರಣ ಮಾಡಿ ಅವನನ್ನು ಬಿಡಿಸ್ಕೊಂಡು ಹೋಗುವಂಥ ಸ್ಥಿತಿ ಬಂದಿತ್ತು. ಅವನು ಟ್ರೈನ್ ಮಾಡಿ ಕಳಿಸುವಂಥ ಒಂದು ಮರ್ಕಜ್ ಅಲ್ಲಿದೆ. ಆ ಮರ್ಕಜ್ನೆಲ್ಲ ಗುರಿ ಇಟ್ಕೊಂಡು ನಾವು ಅಟ್ಯಾಕ್ ಮಾಡಿದ್ವಿ. ಬಟ್ ಈ ಬಾರಿ ಆಶ್ಚರ್ಯ ಏನು ಗೊತ್ತೇನು, ಈ ಅಟ್ಯಾಕ್ ಮಾಡುವಾಗ ಭಾರತದ ಒಂದೇ ಒಂದು ವಿಮಾನ ನಮ್ಮ ಗಡಿಯನ್ನು ಕ್ರಾಸ್ ಮಾಡದೆ ಇದ್ದ ಜಾಗದಿಂದ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆಯಲ್ಲ, ಪಾಕಿಸ್ತಾನಕ್ಕೆ ಹೇಳಿದ್ವಿ ನಾವು, ನಿಮ್ಮ 150 ಕಿಲೋಮೀಟರ್ ಒಳಗೆ ಬರಲಿಕ್ಕೆ ನಮಗೆ ಏನೂ ಬೇಕಾಗಿಲ್ಲ ಕಣ, ಇದ್ದ ಜಾಗದಿಂದ ಬಡಿಬಹುದು, ಮತ್ತು ಯಾವ ಹೆಮ್ಮೆ ನಿಮಗೆ. ಮತ್ತು ಈ 150 ಕಿಲೋಮೀಟರ್ ರೇಂಜಲ್ಲಿ ಎಲ್ಲ ಭಯೋತ್ಪಾದಕರನ್ನ ಟ್ರೈನ್ ಮಾಡುವಂಥ ಮದರಸಾಗಳಿವೆ. ಅಷ್ಟೂ ಮದರಸಾಗಳನ್ನು ನಾವು ಮನಸ್ಸು ಮಾಡಿದರೆ ಇಲ್ಲಿಂದ ಉಡಾಯಿಸಬಲ್ಲೆವು ಅಂತ. ವಿ ಯೂಸ್ಡ್ ಸ್ಕಾಲ್ಪ್ ಬಾಂಬ್ಸು. ಈ ಸ್ಕಾಲ್ಪ್ ಬಾಂಬ್ಗಳ ವಿಶೇಷ ಏನು ಅಂತಂದರೆ, ಆ ಬಾಂಬ್ಗಳು ಹೋಗಿ ತಾನೇ ಲಾಯ್ಟ್ರಿಂಗ್ ಮ್ಯುನಿಷನ್ ಥರ ಹೋಗುತ್ತೆ, ತಾನೇ ಹೋಗಿ ಅಟ್ಯಾಕ್ ಮಾಡ್ಕೊಳ್ಳುತ್ತೆ. ಹಾಗೆ ಹೋಗಿರುವಂಥ ಈ ಸ್ಕಾಲ್ಪ್ ಬಾಂಬ್ಗಳು ಕರೆಕ್ಟು ಪ್ರಿಸಿಷನ್ ಇದೆಯಲ್ಲ. ಹೆಂಗೆ ಅಂತಂದರೆ, ನೀವು ಭಾವಲ್ಪುರದ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೇಲಿಂದ ನೋಡುವಾಗ ಡೂಮ್ಗಳು ಮಾತ್ರ ಒಡೆದಿವೆ, ಒಳಗೆ ನೋಡಿದ್ರೆ ಪೂರ್ತಿ ಭೂಕಂಪ ಆದಾಗ ಹೆಂಗಾಗುತ್ತೋ ಹಾಗೆ. ಈ ಬಾಂಬ್ಗಳ ವೈಶಿಷ್ಟ್ಯ ಅವು ಮೇಲಿಂದ ಏನೂ ಮಾಡೋದಿಲ್ಲ, ಸಣ್ಣದೊಂದು ಹೋಲಟ್ಟೆ ಮಾಡುತ್ತೆ, ಒಳಗೆ ಏನನ್ನೂ ಉಳಿಸದೇ ಇರೋ ಥರ ಧ್ವಂಸ ಮಾಡುತ್ತೆ. ಕನಿಷ್ಠ ಪಕ್ಷ 100ರಿಂದ 150 ಜನ ಭಯೋತ್ಪಾದಕರನ್ನು ಬೆಳಗಿನ ಜಾವ 5 ಗಂಟೆ ಕಳೆಯೋಕ್ಕಿಂತ ಮುಂಚೆ ಭಾರತ ಅವರ ಸ್ವರ್ಗ ಏನಿದೆಯೋ ನರಕ ಏನಿದೆಯೋ ಅಲ್ಲಿಗೆ ಭಾರತ ಅಟ್ಟಿಬಿಟ್ಟಿತ್ತು. ಅಷ್ಟಾಗುವಾಗ ಏನಾಯಿತು ಅಂತಂದರೆ, ಅನೇಕ ಆ ಭಯೋತ್ಪಾದಕರಲ್ಲಿ ಒಬ್ಬ ಇದ್ದವನು, ಇವನು ಅಬ್ದುಲ್ ರೌಫ್ ಅಜರ್, ಅವನು ಕೂಡ ಹೆಣವಾಗೋಗಿದ್ದ. ಅಬ್ದುಲ್ ರೌಫ್ ಅಜರ್ ತೀರ್ಕೊಂಡಾಗ ತುಂಬ ಜನ ಇಸ್ರೇಲಿಂದ ಜೈ ಭಾರತ್ ಅಥವಾ ಭಾರತ್ ಮಾತೆಗೆ ಜೈ ಹೇಳಿದರು. ಯಾಕೆ ಅಂತಂದರೆ, ಇಸ್ರೇಲ್ನ ಒಬ್ಬ ಪತ್ರಕರ್ತನ ಕತ್ತನ್ನು ಕೊಯ್ದಿದ್ದವನವನು ಅಲ್ಲಿಗೆ ಬಂದಿದ್ದಾಗ, ಅದಕ್ಕೆ ಯಾವಾಗ ಅವನು ಸತ್ತಿದ್ನೋ ನಾವು ತಗೊಳ್ಳಿಕ್ಕಾಗಿರಲಿಲ್ಲ ಪ್ರತೀಕಾರವನ್ನು, ಭಾರತ ನಮ್ಮ ಪರವಾಗಿ ತಗೊಂಡಿದೆ ಅಂತ ಅವ್ರು ನಮ್ಮ ಪರವಾಗಿ ಭಾಳ ಹೆಮ್ಮೆಯಿಂದ ಹೇಳಿದರು. ಅದು ಅವರದ್ದು. ಇದು ಪಾಕಿಸ್ತಾನಕ್ಕೆ ಅತೀವವಾಗಿರುವಂಥ ಅವಮಾನ. ಪಾಕಿಸ್ತಾನ ಅವತ್ತೇನು ಹೇಳ್ತು, ನನಗೇನೂ ಆಗಲಿಲ್ಲ ಅಂತಿತ್ತು. ಆದರೆ ಆಶ್ಚರ್ಯ ನೋಡಿ, ಆ ತೀರಿಕೊಂಡಿರುವಂಥವ್ರು ಯಾರ್ಯಾರು ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಮುಂದೆ ನಿಂತಿರೋರು ಒಂದಷ್ಟು ಜನ ಭಯೋತ್ಪಾದಕರಂತಿದ್ದಾರೆ ಅಥವಾ ಟ್ರೈನರ್ಸ್ ಇರ್ಬೋದು. ಇಡೀ ಸೇನೆ ಹಿಂದೆ ಇದೆ. ಇಡೀ ಸೇನೆ ಹಿಂದೆ ನಿಂತ್ಕೊಂಡ ಗೌರವವನ್ನು ಕೊಡ್ತಾ ಇದೆ ಅಂತಂದರೆ, ತೀರ್ಕೊಂಡವ್ರು ಎಂತೆಂಥವ್ರು ಇರ್ಬೋದು ಅಂತ ಆಲೋಚನೆ ಮಾಡಿ ಅಂತ. ಇವೆಲ್ಲದರ ನಡುವೆ ಒಂದು ಗಮನಿಸಿ, ಪಾಕಿಸ್ತಾನ ಇಷ್ಟೂ ದಿನ ಏನು ಹೇಳ್ತಿತ್ತು ಅಂತಂದರೆ, ಒಂದು 2-3 ಸಂಗತಿಗಳನ್ನು. ಮೊದಲನೇದು, ನಿಜವಾಗ್ಲೂ ಇದನ್ನು ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸಮಿತಿಯನ್ನು ರಚಿಸಿ, ಇದ್ರ ಮೇಲೆ ವಿಚಾರಣೆ ನಡೆಸಿ, ಸಾಕ್ಷಿಗಳನ್ನು ಕೊಡಿ, ಪಾಕಿಸ್ತಾನ ಮಾಡಿದೆ ಅಂತ ಪ್ರೂವ್ ಮಾಡಿ ಆಮೇಲೆ ಮಾತನಾಡಿ ಅಲ್ಲ ಅಂತ. ಕರೆಕ್ಟಾಗಿದೆ ಇದು. ಟರ್ಕಿ ಹೇಳ್ತು ಇದನ್ನು, ಟರ್ಕಿ ಮತ್ತು ಚೈನಾ ಎರಡೂ ಹೇಳ್ತು. ಆದರೆ ನರೇಂದ್ರ ಮೋದಿ ಏನು ಅದ್ಭುತ ಗೊತ್ತಾ, ನಾನು ನಿಜವಾಗ್ಲೂ ಕೆಲವೊಂದು ಸಲ ಅನಿಸುತ್ತೆ ಈ ಮನುಷ್ಯ ಸಾಮಾನ್ಯವಾದವರಲ್ಲ ಅಂತ. ಪಠಾನ್ಕೋಟ್ ಅಟ್ಯಾಕ್ ಆದಾಗ ಪಾಕಿಸ್ತಾನಕ್ಕೆ ಡಾಸಿಯರ್ ಕೊಟ್ಟು ಪಾಕಿಸ್ತಾನದ ಕೆಲವು ಪ್ರಮುಖರನ್ನು ಭಾರತಕ್ಕೆ ಕರೆಸ್ಕೊಂಡು ಪಠಾನ್ಕೋಟಿಗೆ ಕರ್ಕೊಂಡೋಗಿ ಇದನ್ನು ಪಾಕಿಸ್ತಾನದವರೇ ಮಾಡಿದವರು ನೋಡಿ ಅಂತ ಪ್ರೂವ್ ಮಾಡಿ ಕಳಿಸಿದ್ರು. ಆದರೆ ಪಾಕಿಸ್ತಾನ ಏನೂ ಮಾಡಿರಲಿಲ್ಲ. ಭಾರತ ಈಗ ಹೇಳ್ತು, ಪಠಾನ್ಕೋಟಲ್ಲಾಗಿದ್ದಾಗ ಹಿಂಗೆ ಮಾಡಿದ್ವಿ, ನೀವೇನೂ ಮಾಡಿರಲಿಲ್ಲ, ಇನ್ನು ನಿಮಗೆ ಸಾಕ್ಷಿ ಕೊಡಬೇಕಾದಂಥ ಅಗತ್ಯ ಇಲ್ಲ, ಇನ್ನು ಉಡಾಯಿಸೋದು ಮಾತ್ರ ಅಂತ ಆವತ್ತಿನ ಇದನ್ನು ತೆಗೆದುಕೊಂಡು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂಥ ಅಧಿಕಾರವನ್ನು ಪಡ್ಕೊಂಡ್ವಿ. ಇಂಡಸ್ ವಾಟರ್ ಟ್ರೀಟಿ, ಅದನ್ನು ವರ್ಲ್ಡ್ ಬ್ಯಾಂಕ್ ಮುಂದೆ ಕೂತ್ಕೊಂಡು ಮಾಡಿಸಿರೋದು, ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾವ ಧೈರ್ಯದ ಮೇಲೆ ಕ್ಯಾನ್ಸಲ್ ಮಾಡಿದರು? ಯಾವ ಧೈರ್ಯದ ಮೇಲೆ ಗೊತ್ತಾ? ನರೇಂದ್ರ ಮೋದಿಯವರು ಕಳೆದ 1-2 ವರ್ಷಗಳಿಂದ ಪಾಕಿಸ್ತಾನವನ್ನು ನಿರಂತರವಾಗಿ ಇಂಡಸ್ ವಾಟರ್ ಟ್ರೀಟಿಯ ಕುರಿತಂತೆ ಮೀಟಿಂಗಿಗೆ ಕರೆದು, ಸಿಕ್ಕಾಪಟ್ಟೆ ನೀರು ನಿಮ್ಗೆ ಹರಿದು ಹೋಗ್ತಾ ಇದೆ, ಇದನ್ನು ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕಾಗಿದೆ, ಸ್ವಲ್ಪ ಬದಲಾವಣೆಗೆ ನೀವು ಬರಬೇಕು ಅಂತ ಕನಿಷ್ಠ ಪಕ್ಷ 8-10 ಮೀಟಿಂಗಿಗೆ ಕರೆದಿದೆ. ಯಾವ ಮೀಟಿಂಗಿಗೆ ಅವರು ಬಂದಿಲ್ಲ. ಇದನ್ನು ಮುಂದಿಟ್ಟು ಅವ್ರು ಯಾವುದೇ ಮೀಟಿಂಗಿಗೆ ಬರದೇ ಇರೋದ್ರಿಂದ ನಮ್ಗೆ ಅಧಿಕಾರ ಇದೆ ಇದನ್ನು ಕ್ಯಾನ್ಸಲ್ ಮಾಡೋದು ಅಂಥೇಳಿ ನಾವು ಜಗತ್ತಿನ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ಬಹಳ ವಿಶೇಷ ಅಂತ. ಹೇಗಾಯಿತು ಒಟ್ಟಾರೆ ಈ ದೇಶದ ಪರಿಸ್ಥಿತಿ ಅಂತಂದರೆ, ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಏನು ಹೇಳಿದರು ಅಂತಂದರೆ, ಈ ಯುದ್ಧ ಪಾಕಿಸ್ತಾನ ಮತ್ತು ಭಾರತಕ್ಕೆ ಸಂಬಂಧಿಸಿದ್ದು, ನಾವು ತಲೆ ಹಾಕೋದಿಲ್ಲ ಅಂದ್ಬಿಡ್ತು. ಅಲ್ಲಿಗೆ ಭಾರತ ಈ ಯುದ್ಧದಲ್ಲಿ ಬಲವಾಗಿ ನಿಂತ್ಕೊಳ್ತು. ಅದಾದಮೇಲೆ ಪಾಕಿಸ್ತಾನ 1 ಡೇ 1 ನೈಟ್ 400 ಡ್ರೋನ್ಗಳನ್ನು ಸ್ಟಾರ್ಮ್ ಮಾಡಿಸ್ತು.
ಇವೆಲ್ಲ ನೋಡಿರ್ಬೇಕಾವ ಟಿ ವಿ. ನಾನು ರಾತ್ರಿ ಹೆಚ್ಚು ಕಡಿಮೆ 1:30-2 ಗಂಟೆವರೆಗೂ ಆ ಟಿ ವಿಯಲ್ಲಿ ನೋಡ್ತಾ ಕೂತಿದ್ದೆ. ನೀವು ರಿಪಬ್ಲಿಕ್ ಅರ್ಣಬನ್ ನೋಡಬೇಕಿತ್ತಾಗ ಈ 2020 ಮ್ಯಾಚ್ನ ಈ ರಿಪೋರ್ಟನ್ನು ಕೊಟ್ಟಂಗೆ ಅರ್ಣಬ್ ಮಾತನಾಡ್ತಿದ್ದ. ಆ ಹುಚ್ಚು ಕೆಚ್ಚದೇನು ಏನು ಹೇಳೋದು ಅದನ್ನು, ಅವನೊಳಗಿದ್ದಂಥ ದೇಶಭಕ್ತಿಯ ಕೆಚ್ಚು ಮತ್ತು ಅದನ್ನು ಹೇಳುವಂಥ ಹುಚ್ಚು, ಇವೆರಡೂ ಅದ್ಭುತ. ನಾನು ಬೇರೆ ಚಾನಲ್ ಎಲ್ಲ ಬಿಟ್ಟು ಅರ್ಣಬ್ನೇ ನೋಡ್ತಿದ್ದೆ, ಯಾಕೆಂದರೆ ಕೇಳುವಾಗ ಮಜಾ ಬರುತ್ತೆ ಅಂತ. ಅಷ್ಟು ಉತ್ಸಾಹ ಇತ್ತು ಆತನ ಮನಸ್ಸಿನಲ್ಲಿ. 400 ಡ್ರೋನ್ಗಳು ಒಂದಾದ್ಮೇಲೆ ಒಂದು ಬರ್ತಿವೆ. ಯಾಕೆ ಡ್ರೋನ್ಗಳನ್ನ ಹಿಂಗೆ ಕಳಿಸ್ತಾರೆ ಅಂತಂದರೆ, ಈ ದೇಶ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿರುವಂಥ ಎಲ್ಲ ಅಮ್ಯುನಿಷನ್ಗಳನ್ನು ಖಾಲಿ ಮಾಡಿಕೊಳ್ಳಿ, ಆಮೇಲೆ ಮೇಜರ್ ಅಟ್ಯಾಕ್ ಮಾಡಬಹುದು ಅಂತ ಪ್ರಯತ್ನ. ಭಾರತ ಏನು ಮಾಡ್ತು ಗೊತ್ತಾ, ಅವರೆಲ್ಲ ಡ್ರೋನ್ಗಳು ಬರುವಾಗಲೂ ಅದನ್ನು ಹೊಡೆದುರುಳಿಸುವಂಥ ಪ್ರಯತ್ನ ಮಾಡ್ತು. ಯಾಕೆ ಅಂದರೆ ನಮ್ಮ ಹತ್ರ ಒಂದು ಚಕ್ರವ್ಯೂಹ ಇತ್ತು. ಈ ಚಕ್ರವ್ಯೂಹ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಏನು ಕರೀತಾರೆ, ನಮ್ಮ ಹತ್ರ ಒಟ್ಟು 4 ಲೆವೆಲ್. ದೂರದಿಂದ ಬರುವಂಥದ್ದನ್ನು ಅಟ್ಯಾಕ್ ಮಾಡಲಿಕ್ಕೆ S-400 ಸಿಸ್ಟಮ್, ಅದು 400 ಕಿಲೋಮೀಟರ್ ದೂರದಲ್ಲಿರುವಂಥದ್ದನ್ನು ಅಟ್ಯಾಕ್ ಮಾಡಬಲ್ಲದು. ಹೆಚ್ಚು ಕಡಿಮೆ $2 ಬಿಲಿಯನ್ ಒಂದೊಂದು ಬ್ಯಾಟರಿ ಸಿಸ್ಟಮ್. ಅದು 400 ಕಿಲೋಮೀಟರ್ ದೂರದಲ್ಲೇ 8-9 ಸೆಕೆಂಡ್ಗಳಲ್ಲಿ ಅಲ್ಲಿಂದ ಹಾರಿದ ತಕ್ಷಣ ಗುರುತಿಸುತ್ತೆ. ಅದನ್ನು ಹಾಗೆ ಧ್ವಂಸ ಮಾಡುವಂಥ ಸಾಮರ್ಥ್ಯ ಇಟ್ಕೊಂಡಿರೋದು. 600 ಕಿಲೋಮೀಟರ್ ದೂರದಲ್ಲಿ ಐಡೆಂಟಿಫೈ ಮಾಡುತ್ತೆ, 400 ಕಿಲೋಮೀಟರ್ ದೂರದಲ್ಲಿ ಅದನ್ನು ಧ್ವಂಸಗೊಳಿಸುತ್ತೆ. ಅದರ ಕೆಪಾಸಿಟಿ 36 ಟಾರ್ಗೆಟ್ಗಳನ್ನ ಒಂದು ಸಲಕ್ಕೆ ಗುರುತಿಸಬಲ್ಲದು. 72 ಮಿಸೈಲ್ ಇವೆ ಅದರಲ್ಲಿ. ಒಂದೊಂದು ಟಾರ್ಗೆಟ್ಗೆ 2 ಮಿಸೈಲ್ಗಳು ಅಟ್ಯಾಕ್ ಮಾಡುವಂಥ ಪ್ರಯತ್ನ ಇರುವಂಥ S-400. ನಾವು ಇದುವರೆಗೂ ಅದನ್ನು ಟೆಸ್ಟ್ ಮಾಡಿರಲಿಲ್ಲ. ಒಳ್ಳೆ ಅವಕಾಶ ಸಿಕ್ತು ನಮಗೆ, ಮಾಡಿಬಿಡೋಣ ಅಂತ. S-400 ಆದರೂ ವಿ ಹ್ಯಾವ್ ಗಾಟ್ ಇಟ್ ಫ್ರಮ್ ರಷ್ಯಾ. ಬಟ್ ನಮ್ಗೆ ಟೆಸ್ಟ್ ಮಾಡಲಿಕ್ಕೆ ಇನ್ನೊಂದಿತ್ತು, ಆಕಾಶ್. ನಮ್ಮದೇ ಈ ದೇಶದ್ದೇ ಸಿಸ್ಟಮ್ ಅದು. ಪ್ರಹ್ಲಾದ್ ರಾಮರಾವ್ ಅವರು ಡಿಸೈನ್ ಮಾಡಿರುವಂಥದ್ದು. ಇದು ಹೆಚ್ಚು ಕಡಿಮೆ ಒಂದು 100-120 ಕಿಲೋಮೀಟರ್ ಹೋಗ್ಬೋದು ಅಂತ ಅನ್ಸುತ್ತೆ. ಅದು ಆ ರೇಂಜಿನ, ಅದು ಸೆಕೆಂಡ್ ಹಂತದ್ದು. ಆ ರೇಂಜಿನ ಈ ಆಕಾಶ್ ಮಿಸೈಲ್ಗಳನ್ನ ಟೆಸ್ಟ್ ಮಾಡಬೇಕಿತ್ತು, ಅದನ್ನು ನಾವು ಮಾಡ್ಕೊಂಡ್ವಿ. 3ನೇ ಹಂತದಲ್ಲಿ MRSAM, ನಾವು ಇಸ್ರೇಲ್ ಜೊತೆಗೆ ಸೇರ್ಕೊಂಡು ಡಿಸೈನ್ ಮಾಡಿರುವಂಥದ್ದು. ಇದು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಅದು ಹೆಚ್ಚು ಕಡಿಮೆ 100 ಕಿಲೋಮೀಟರ್ ದೂರದಲ್ಲಿರೋದನ್ನು ಕೆಡವುತ್ತೆ. ಈ 4ನೇದು ಸ್ಪೈಡರ್, ಪೈಥಾನ್ ಮತ್ತು ಡೆಬ್ರಿ ಅನ್ನುವಂಥ ಮಿಸೈಲ್ಗಳನ್ನು ಬಳಸುತ್ತೆ. ಇದು ಮೂವಬಲ್. ಇದು ಯಾವುದು ಮೂವಬಲ್ ಅಲ್ಲ, ಒಂದು ಕಡೆ ಫಿಕ್ಸ್ ಮಾಡಿದ್ರೆ ಅಲ್ಲಿಂದ ಅಟ್ಯಾಕ್ ಮಾಡುತ್ತೆ. ಇದು ಮಾತ್ರ ಮೂವಬಲ್ಲು. ಅತ್ಯಂತ ಕೆಳಗೆ ಬರುವಂಥ ಈ ಡ್ರೋನ್ಗಳನ್ನೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಅದು ಯೂಸ್ ಆಗುತ್ತೆ. 4 ಹಂತದಲ್ಲಿ ಪಾಕಿಸ್ತಾನದ ಒಂದು ಡ್ರೋನ್ ಕೂಡ ಭಾರತಕ್ಕೆ ಎಂಟ್ರ್ ಮಾಡಿದಂತೆ ಭಾರತ ತಡೀತಲ್ಲ. ನಮಗೂ ಎಲ್ಲ ಟೆಸ್ಟ್ ಆಗೋಯ್ತು. ಎಲ್ಲ ವಿಮಾನಗಳನ್ನು ಟೆಸ್ಟ್ ಮಾಡಿದ್ವಿ, ಎಲ್ಲ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ವಿ, ನಮ್ಮ ಏರ್ ಡಿಫೆನ್ಸ್ ಟೆಸ್ಟ್ ಮಾಡಿದ್ವಿ. ನೀವು ನೋಡಿರ್ಬೋದು, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರೋ. ಅದಾದಮೇಲೆ ಒಂದು ಮೀಟಿಂಗ್ ನಡೀತು. ನಮ್ಮ ರಕ್ಷಣಾ ಸಚಿವರು ಮತ್ತೆಲ್ಲ ರಕ್ಷಣಾ ಇಲಾಖೆಯ ಮುಖ್ಯಸ್ಥರು ಕೂತಿದ್ರು, ನಕ್ಕೊಂಡು ಕೂತಿದ್ದಾರೆ. ನಂಗೆ ಇದಾದಮೇಲೆ ಗೊತ್ತಾಯಿತು ನಕ್ಕೊಂಡು ಯಾಕೆ ಕೂತಿದ್ದಾರೆ ಅಂತಂದರೆ, ವರ್ಲ್ಡಿನ ಮುಂದೆ ನಮ್ಮದು ಟೆಸ್ಟೆಡ್ ಓಕೆ ಅಂತ ನಮ್ಮವರು ಪ್ರೂವ್ ಮಾಡಿ, ಇನ್ನು ಮುಂದೆ ನೀವು ಖರೀದಿ ಮಾಡಬಹುದು ಅಂತ ಹೇಳಿದ ಮೇಲೆ ಇನ್ನು ನಗು ಬರದೆ ಏನಾಗಿರುತ್ತೆ ಅಂತ. ಆದರೆ ಪಾಕಿಸ್ತಾನಕ್ಕೆ ಸಮಾಧಾನ ಆಗಲಿಲ್ಲ. ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನು ಮುಂದಿಟ್ಕೊಂಡು ಹಿಂದಿನಿಂದ ಅಟ್ಯಾಕ್ ಮಾಡ್ತಿತ್ತು. ಭಾರತೀಯರು ರಿವರ್ಸ್ ಅಟ್ಯಾಕ್ ಮಾಡಿದರೆ ಯಾವುದಾದ್ರೂ ಒಂದು ವಿಮಾನ ಉರುಳು ಬೀಳಿ ಭಾರತೀಯರು ಜನಸಾಮಾನ್ಯರನ್ನ ಕೊಂದರು ಅಂತ ಜಗತ್ತಿನ ಮುಂದೆ ಹೇಳೋಣ ಅಂತ ಪಾಕಿಸ್ತಾನ ಕಾಯ್ತಾ ಕೂತಿತ್ತು. ಮತ್ತು ನಮ್ಮ ಠಾಣ್ಯಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡಿದಾಗ ಆಗ ಭಾರತಕ್ಕನ್ನಿಸ್ತು ಇನ್ನು ಕಾಯೋದು ಉಪಯೋಗ ಇಲ್ಲ, ಇನ್ನೊಂದು ಟೆಸ್ಟ್ ಮಾಡೋದು ಬಾಕಿ ಇದೆ, ಮಾಡಿಬಿಡೋಣ ಅಂತ ಬ್ರಹ್ಮೋಸನ್ನು ಟೆಸ್ಟ್ ಮಾಡಲಿಕ್ಕೆ ನಿಂತ್ಕೋತು. ನನಗೆ ಗೊತ್ತಿಲ್ಲ, ಯಾರಾದರೂ ತಮ್ಮ ಮಕ್ಕಳಿಗೆ ಬ್ರಹ್ಮೋಸ್ ಅಂತ ಹೆಸರಿಟ್ಟು ಇಡ್ಬೋದು ಅಂತ. ಈ ಬ್ರಹ್ಮೋಸ್ ಅಷ್ಟು ಕೆಲಸ ಮಾಡ್ತು ಈ ಸಲ. 28 ಅಡಿ ಎತ್ತರದ ಮಿಸೈಲ್ಗಳಿವು. ಸುಮಾರು 800-900 ಕಿಲೋಮೀಟರ್ ದೂರ ಹೋಗುತ್ತೆ. 300 kg ವಾರ್ ಹೆಡ್ಡನ್ನು ತೆಗೆದುಕೊಂಡು ಹೋಗಬಲ್ಲಂಥ ಸಾಮರ್ಥ್ಯ ಇದೆ ಅದಕ್ಕೆ. ಸೆಲ್ಫ್ ಗೈಡೆಡ್, ಅದಕ್ಕೊಂದು ಲೊಕೇಶನ್ ಹಾಕಿ ಬಿಟ್ಬಿಟ್ರೆ ಹೋಗಿ ನೇರವಾಗಿ ಅಟ್ಯಾಕ್ ಮಾಡುತ್ತೆ. ಆ ಜಾಗಕ್ಕೆ ಅಟ್ಯಾಕ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥ ಬ್ರಹ್ಮೋಸು. ಇದು Mach 4 Mach 14ವರೆಗೂ ಅದರ ಸ್ಪೀಡು ಅಂತ. Mach 1 ಅಂತಂದರೆ ಅದು ಶಬ್ದದ ವೇಗ ಏನಿದೆಯೋ ಅಷ್ಟು. Mach 4 ಅಂದರೆ ಅದರ 4 ಪಟ್ಟು ಹೆಚ್ಚು ಅಂತ. ಆ ಥರ ಕಿಲೋಮೀಟರ್ ಗಟ್ಟಲೆ ಪರ್ ಸೆಕೆಂಡ್, ಅಷ್ಟು ಕಿಲೋಮೀಟರ್ ಗಟ್ಟಲೆ ಸ್ಪೀಡಲ್ಲಿ ಅದು ಹೋಗುತ್ತೆ. ಅದು ಹೋಗಿ ಅಟ್ಯಾಕ್ ಮಾಡುತ್ತೆ. ಇದ್ರ ಬ್ರಹ್ಮೋಸನ್ನು ಕಳಿಸೋಕ್ಕಿಂತ ಮುಂಚೆ ಬೇರೆ ಬೇರೆ ಡ್ರೋನು ಎಲ್ಲ ಕಳಿಸಿ ಪಾಕಿಸ್ತಾನದ ಒಟ್ಟಾರೆ ಸಿಸ್ಟಮ್ನ ಕೆಪಾಸಿಟಿ ನೋಡಿದ್ರು. ಪಾಕಿಸ್ತಾನದ ಥರ ಇದನ್ನು ತಡೆಯೋ ಸಿಸ್ಟಮ್ಗಳಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಆ ಸಿಸ್ಟಮ್ಗಳು ಇಲ್ಲದೆ ಇರೋದ್ರಿಂದ ಬ್ರಹ್ಮೋಸನ್ನು ಕಳಿಸ್ಕೊಟ್ರು. ಮಿತ್ರ, ಏನಾಯಿತು ಅಂತಂದರೆ, ಮಾರನೇ ದಿನ ಬೆಳಗ್ಗೆ ನಾವು ಹೇಳುವಾಗ ನಮಗೆಲ್ಲರೂ ಇನ್ನೂ ಏನು ಸತ್ಯ ಅಂತ ಗೊತ್ತಾಗ್ತಿರಲಿಲ್ಲ. ಭಾರತ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಧ್ವಂಸಗೊಳಿಸ್ಬಿಟ್ಟಿತ್ತು.
ನಾವು ಮುಂಚಿನ ದಿನ ಮಾಡಿದ್ದು ಬರೀ ಭಯೋತ್ಪಾದಕರ ಠಾಣ್ಯಗಳನ್ನು, ಈ ಬಾರಿ ಏರ್ ಬೇಸನ್ನು ಧ್ವಂಸಗೊಳಿಸಿದ್ವಿ. ಏರ್ ಬೇಸ್ ಅಂದರೆ ಏನು ಗೊತ್ತಾ? ಎಲ್ಲಿಂದ ವಿಮಾನಗಳು ಹಾರಲಿಕ್ಕೆ, ಯುದ್ಧ ವಿಮಾನಗಳು ಹಾರಲಿಕ್ಕೆ ಪಾಕಿಸ್ತಾನಕ್ಕೆ ಅನುಕೂಲ ಇದೆಯೋ ಆ ಏರ್ ಬೇಸ್ಗಳ ರನ್ವೇನೇ ಧ್ವಂಸಗೊಳಿಸಿದರೆ ಇನ್ನು 1-2 ವರ್ಷ ಅದನ್ನು ರಿಪೇರಿ ಮಾಡಿಕೊಂಡೇ ಕಾಲ ಕಳಿಬೇಕೇ ಹೊರತು ಅವ್ರ ಹತ್ರ ಅದು ಸಾಧ್ಯ ಆಗೋದಿಲ್ಲ. ಭಾರತ ಹ್ಯಾಂಗರ್ಗಳನ್ನು ಧ್ವಂಸಗೊಳಿಸಿದೆ. ಈ ಬಾರಿ ವಿಶೇಷ ಏನು ಅಂತಂದರೆ ಬರೀ ಧ್ವಂಸಗೊಳಿಸಿದ್ದಷ್ಟೇ ಅಲ್ಲ, ಧ್ವಂಸಗೊಳಿಸಿದ ಫೋಟೋ ವಿಡಿಯೋ ಕಲೆಕ್ಟ್ ಮಾಡಿದೆ. ಇವ್ರು ಕೇಳ್ತಾರಲ್ಲ ಪ್ರೂಫ್ ಕೊಡಿ ಅಂತ, ವ್ಯವಸ್ಥಿತವಾಗಿ ಹೆಂಗೆ ಮಾಡಿದರು ಅಂತಂದರೆ ಇದೊಂದು ಸಣ್ಣ ಪ್ರೂಫ್, ಇದು ನೀವೆಲ್ಲ ನೋಡಿದ್ದೀರಾ, ನಾನು ಸುಮ್ಮನೆ ನೆನಪಿಸ್ಕೊಡ್ತಾ ಇದ್ದೀನಿ. ಹ್ಯಾಂಗರ್ಗಳ ಮೇಲೆ ಧ್ವಂಸ ಹೆಂಗಾಗಿದೆ, ಏನೇನಾಗಿದೆ ಅಂತ ಭಾರತ ಸ್ಯಾಟಲೈಟ್ ಇಮೇಜಿನ ಮೂಲಕ ಕೊಡ್ಲಿಕ್ಕೆ ಶುರು ಮಾಡಿ ಎಲ್ಲ ಪ್ರಾಪಗಂಡಾನೂ ನಾಶ ಮಾಡಿಬಿಡ್ತು. ಆದರೆ ಈ ದೇಶದ COAS ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವ್ರೇನು ಹೇಳಿದರು ಅಂತಂದರೆ, ನನ್ನ ದೇಶದ ಸೈನಿಕರ 15% ಟೈಮು ಇವ್ರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಮುಗಿದೋಗ್ಬಿಡ್ತು ಅಂತ ಹೇಳುವಾಗಿತ್ತಲ್ಲ, ಫೇಕ್ ನ್ಯೂಸ್ಗಳನ್ನು ಬಡ್ದಾಕ್ಲಿಕ್ಕೆ ಮುಗಿದೋಯ್ತಲ್ಲ, ಅದೇ ನನಗೆ ಬೇಸರದ ಸಂಗತಿ ಅಂತ COAS ಹೇಳಿದರು. ಬಟ್ ಫೈನಲಿ ಅನಿವಾರ್ಯ ಇತ್ತು ನಮಗೆ. ಅಷ್ಟು ಫೋಟೋಗಳನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಕೊಟ್ವಿ, ಪ್ರೂಫನ್ನು ಕೊಟ್ವಿ. ಆದರೆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ಟರ್ನಿಂಗ್ ಪಾಯಿಂಟ್. ಇದು ನೂರ್ ಖಾನ್ ಏರ್ ಬೇಸ್, ರಾವಲ್ಪಿಂಡಿದು. ನೂರ್ ಖಾನ್ ಏರ್ ಬೇಸ್ ಏನಂತ ಗೊತ್ತಾ? ಅಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಮೇರಿಕಾನೇ ಪೂರ್ತಿ ಹ್ಯಾಂಡಲ್ ಮಾಡೋದಂತೆ ಅದನ್ನು. ಅಮೇರಿಕಾದ ಸೈನಿಕರಲ್ಲಿರ್ತಾರಂತೆ, ಬೇರೆ ಪಾಕಿಸ್ತಾನಿ ಸೈನಿಕರನ್ನು ಒಳಗೆ ಬಿಡಲ್ಲ ಅಂತ. ಇದು ಈ ಘಟನೆಗಳೆಲ್ಲ ಆದಮೇಲೆ ಪಾಕಿಸ್ತಾನದ ಒಬ್ಬ ಸೇನಾ ರಿಟೈರ್ಡ್ ಒಬ್ಬ ವ್ಯಕ್ತಿ ಅದನ್ನು ಹೇಳಿದ, ಅಲ್ಲಿ ಯಾರನ್ನೂ ಒಳಗೆ ಬಿಡಲ್ಲ ಅಂತ. ಅಲ್ಲಿ ಹ್ಯಾಂಗರ್ ಮೇಲೆ ದಾಳಿ ಆದಾಗ ಅಮೇರಿಕಾದ ಒಂದು ವಿಮಾನ ಅಲ್ಲಿತ್ತು, C-130 ವಿಮಾನ ಇತ್ತು. ಆ ವಿಮಾನ ಈ ಕಾರ್ಗೋ ವಿಮಾನ, ಜನರನ್ನು ಸಾಗಿಸ್ಲಿಕ್ಕೆ, ಅಮ್ಯುನಿಷನ್ ಸಾಗಿಸ್ಲಿಕ್ಕೆ, ಅವೆಲ್ಲಕ್ಕೂ ಬೇಕಾಗುವಂಥ ಒಂದು ಕಾಸ್ಟ್ಲಿ ವಿಮಾನವನ್ನು ಹ್ಯಾಂಗರಿಂದ ಆಚೆಗೂ ಬರೋಕ್ಕಿಂತ ಮುಂಚೆ ಭಾರತ ಬಡಿದು ಬಿಸಾಕಿತ್ತು. ಇದು ಭಾರತದ ವೈಶಿಷ್ಟ್ಯ. ಭಾರತ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದಾಕಿತ್ತಲ್ಲ, ಎಲ್ಲ ಗಾಳಿಯಲ್ಲೇ ಹೊಡೆದಿರಬೇಕು ಅಂತಿಲ್ಲ. ನಮ್ಮ ಬ್ರಹ್ಮೋಸ್ಗಳು ಹೋಗಿ ಹೋಗಿ ಯಾವ್ಯಾವ ಹ್ಯಾಂಗರ್ ಒಳಗೆ ಬಿತ್ತೋ ಅದರಲ್ಲಿ ಎಷ್ಟೆಷ್ಟು ವಿಮಾನಗಳಿತ್ತು ದೇವರೇ ಬಲ್ಲ. ಇನ್ನೂ ಪಾಕಿಸ್ತಾನ ಲೆಕ್ಕ ಕೊಟ್ಟಿಲ್ಲ. ಅದರಲ್ಲಿ JF-17 ವಿಮಾನಗಳಿದ್ದವು, ಚೀನಾದ್ದು, ಏನಾಯ್ತೋ ಗೊತ್ತಿಲ್ಲ. ಅಮೇರಿಕಾದ F-16 ವಿಮಾನ ಇತ್ತು, ಏನಾಯ್ತೋ ಗೊತ್ತಿಲ್ಲ. ಆದರೆ ನಾವಂತೂ ಒಂದು ಅಂದಾಜು ಮಾಡಿದ್ದೀವಿ ಎಷ್ಟಾಗಿರ್ಬೋದು ಅಂತ ಭಾರತೀಯರು ಹೇಳಿದ್ದಾರೆ. ಆ ನಂಬರ್ ನಾನು ನಿಮ್ಗೆ ಹೇಳ್ತೀನಿ. ಎರಡನೇದು ಟರ್ನಿಂಗ್ ಪಾಯಿಂಟು ಈ ಮುಷಫ್ ಏರ್ ಬೇಸ್ ಸರ್ಗೋದಾದಲ್ಲಿದೆ. ಈ ಮುಷಫ್ ಏರ್ ಬೇಸ್ ನೋಡಿ, ಆ ಏರ್ ಬೇಸ್ ಇದೆಯಲ್ಲ, ಆ ರನ್ವೇ ಪೂರ್ತಿ ಹಾಳಾಗಿದೆ. ಈ ಹಾಳಾಗಿರುವಂಥ ಜಾಗ ಇದೆಯಲ್ಲ, ಅಲ್ಲಿಂದ ಅವರ ಈ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಮುಚ್ಚಿಟ್ಟಿರುವಂಥ ಜಾಗಕ್ಕೆ ಹೋಗುವಂಥ ಸುರಂಗ ಅಂತ. ನಾನು ಬೆಂಗಳೂರಲ್ಲಿ ಕೂತಿರುವಾಗ, ಡಿಬೇಟಲ್ಲಿ ಕೂತಿರುವಾಗ ಒಬ್ಬ ಸೈನಿಕ ಮುಖ್ಯಸ್ಥರ ಜೊತೆ ಇದ್ದೆ ನಾನು, ರಿಪಬ್ಲಿಕ್ ಚಾನಲಲ್ಲಿದ್ದೆ. ಅವ್ರು ನಂಗೆ ಹೇಳ್ತಿದ್ರು, ಒಟ್ಟು 5 ಸುರಂಗಗಳಿವೆ, ಅದಕ್ಕೆ 3 ಮೊದಲೇ ಮುಚ್ಚೋಗಿತ್ತು, 2 ಬಾಕಿ ಇರೋದು. ಅದರ ಕೆಳಗಡೆ ಅವರು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದೆ, ಅದನ್ನು ಹಿಡ್ಕೊಂಡೇ ಪಾಕಿಸ್ತಾನ ಪದೇ ಪದೇ ಹೇಳೋದು ಹಾಕ್ಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ ಅಂತ. ಭಾರತ ಎಂಥ ಪರ್ಫೆಕ್ಟ್ ಜಾಗಕ್ಕೆ ಬ್ರಹ್ಮೋಸನ್ನು ಹಾಕ್ತು ಅಂತಂದರೆ ಅದೆಲ್ಲ ಪೂರ್ತಿ ಕ್ಲೋಸ್ ಆಗಿದೆ. ಈಗ ಅದು ಓಪನ್ ಆಗುವಂಥ ಸ್ಥಿತಿ ಇಲ್ಲ. ಉಲ್ಟಾ ಒಳಗೆ ಆ ನ್ಯೂಕ್ಲಿಯರ್ ಸ್ಟಾಕಿಗೆ ಏನಾದರೂ ಆಗಿರ್ಬೋದು ಅಂತ. ಆಗಿರ್ಬೋದು, ಹೌದೋ ಇಲ್ವೋ ಮಿತ್ರ. ಆಶ್ಚರ್ಯ ಏನು ಅಂತಂದರೆ, ಅದಾದ ನಂತರ ಹೆಚ್ಚು ಕಡಿಮೆ ಪ್ರತಿದಿನ ಕಳೆದ ಅದಾದ ಒಂದು 10-12 ದಿನಗಳ ಕಾಲ 4ರಿಂದ 4.5% ಇರುವಂಥ 4.5 ಇರುವಂಥ ರಿಕ್ಟರ್ ಸ್ಕೇಲಲ್ಲಿ ಭೂಕಂಪ ಆಗ್ತಾನೇ ಇದೆ. ಈಗಲೂ ಆಗ್ತಿದೆ. ಏನಾಗಿದೆ ಗೊತ್ತಿಲ್ಲ. ಒಳಗೇನಾದರೂ ಅದಕ್ಕೆ ಸಿಡಿದು ಒಳಗಿಂದ ಹೋಗ್ಲಿಕ್ಕೆ ಶುರುವಾಗಿದೆಯಾ? ಕೆಲವರು ಹೇಳ್ತಾರೆ ಬೋರಾನ್ ಅಂತಂದು ಸಿಂಪಡಿಸಿ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಅಂತ. ಆದರೆ ಯಾವಾಗ ಕೈರಾಣ ಹಿಲ್ಸ್ ಮೇಲೆ ಬಿತ್ತೋ ಪಾಕಿಸ್ತಾನ ಪತರ್ಗುಟ್ಬಿಡ್ತು. ಮುಂದೆ ಏನಾಗಲಿಕ್ಕಿದೆ ಅಂತ. 11 ಏರ್ ಬೇಸ್ಗಳ ಮೇಲೆ ಭಾರತ ಹೊಡೆದಿದೆ. ನನ್ನ ಯುದ್ಧ ಮಾಡುವ ಸಾಮರ್ಥ್ಯವನ್ನೇ ಕಸಿದುಕೊಂಡಿದೆ, ಹೇಗಾದರೂ ಮಾಡಿ ಯುದ್ಧ ನಿಲ್ಲಬೇಕು ಅಂತ. ಭಾರತ ಏನು ಹೊಡೆದಿತ್ತು ಅಂತಂದರೆ 11 ಏರ್ ಬೇಸ್ಗಳನ್ನು ಹೊಡೆದಿತ್ತು. ಭಾಳ ಜನರಿಗೆ ಗೊತ್ತಿಲ್ಲ. ಪಾಕಿಸ್ತಾನ ಆಮೇಲೆ ಏನು ಮಾಡ್ತು, ಅಮೇರಿಕಾಕ್ಕೆ ತಂದೊಂದಷ್ಟು ಜನರನ್ನು ಕಳಿಸ್ಕೊಡ್ತು. ಅಮೇರಿಕಾದ ಮುಂದೆ ಪಾಕಿಸ್ತಾನ ಹೇಳ್ತು ಇಂತಿಂಥ ಏರ್ ಬೇಸ್ಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ. ಅದರಲ್ಲಿ ಇದು ಯಾವುದೂ 11 ಇರಲಿಲ್ಲ, ಬೇರೆ 8 ಇತ್ತು. ಅಂದರೆ ಭಾರತ 11 ಮಾಡ್ತೋ 19 ಮಾಡ್ತೋ ಅಂತ ಇವತ್ತಿಗೂ ಕ್ವೆಶನ್ ಮಾರ್ಕ್ ಇದೆ. ಸೊ ನಾನು +8 ಅಂತ ಹಾಕಿದ್ದೀನಿ. 11 ನಾವೇ ಹೊಡೆದ್ವಿ, ಇನ್ನೆಂಟು ಪಾಕಿಸ್ತಾನದವ್ರು ಕೊಟ್ಟರು, ಇವುಗಳನ್ನು ಹೊಡೆದಿದ್ದಾರೆ ನೋಡಿ ಅಂತ. ಸೊ 19 ಆಗಿರ್ಬೋದು ಅಂತ. 9 ಭಯೋತ್ಪಾದಕ ಠಾಣ್ಯಗಳನ್ನು ಮೇ 7ನೇ ತಾರೀಕು ಹೊಡೆದ್ವಿ. 106 ಡ್ರೋನ್ಗಳನ್ನು ಉರುಳಿಸಿದ್ವಿ. 2 ರೇಡಾರ್ ಸಿಸ್ಟಮನ್ನು ಹೊಡೆದು ಬಿಸಾಕಿದ್ವಿ, ಚೀನಾದ್ದು. 3 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಬಿಸಾಕಿದ್ವಿ, ಚೀನಾದ್ದು. 9 ಏರ್ ಕ್ರಾಫ್ಟನ್ನು ಹೊಡೆದಿದ್ದೀವಿ ಅಂತ ನಮ್ಮ ಲೆಕ್ಕಾಚಾರ. ಪಾಕಿಸ್ತಾನದ 9 ವಿಮಾನಗಳು ಧ್ವಂಸಗೊಂಡಿವೆ ಅಂತ. ಯಾಕೆ ಅಂತಂದರೆ ಪಾಕಿಸ್ತಾನದ ಬಳಿ ಇದ್ದಂಥ ಈ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು HQ-9, ಇನ್ನೊಂದು HQ-16 ಕೆಲಸನೇ ಮಾಡಲಿಲ್ಲ.
ಚೀನಾ ಆಮೇಲೆ ಒಂದು ಹೇಳಿಕೆ ಕೊಡ್ತು, ಬ್ರಹ್ಮೋಸನ್ ತಡೀರಿ ಅಂತಂದರೆ ಎಲ್ಲಿಂದ ತಡೆಯೋದು? ಬ್ರಹ್ಮೋಸನ್ ತಡೆಯುವಂಥ ಸಾಮರ್ಥ್ಯ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮಿಗಿಲ್ಲ, ಹೀಗಾಗಿ ನಾವು ಬ್ರಹ್ಮೋಸನ್ ತಡಿಲಿಕ್ಕೆ ಆಗಲಿಲ್ಲ ಅಂತ. ಬ್ರಹ್ಮೋಸನ್ ಅಲ್ಲ, ಅದಕ್ಕಿಂತ ಮುಂಚೆ ಕಳಿಸಿರುವಂಥ ಸಣ್ಣ ಪುಟ್ಟ ಮಿಸೈಲ್ಗಳನ್ನು ಕೂಡ ತಳಿಲಿಲ್ಲ. ಅದಕ್ಕೋಸ್ಕರ ನಾವು ತಮಾಷೆ ಮಾಡ್ತಾ ಹೇಳ್ತಿದ್ವಿ. ಹೆಂಗೆ ಹೇಳ್ತೀವಿ ಅಂತಂದರೆ, ಒಳ್ಳೆ ನಿದ್ದೆ ಮಾಡಿ ಎದ್ರೆ, ನಿದ್ದೆ ಅಂದರೆ ಹೆಂಗಿರಬೇಕು, HQ9 ಥರ ಮಲ್ಕೋಬೇಕು ಅಂತ. ಇದು ಚೀನಾಕ್ಕೆ ನಾವು ಕೊಡ್ಬೋದಾಗಿರುವಂಥ ಉಡುಗೊರೆ. ನೀವು ಜಗತ್ತಿಗೆ ಏನು ಕೊಡ್ಬೋದು ಅಂದರೆ ಇಷ್ಟು ಮಾತ್ರ ಕೊಡ್ಬೋದು ಅಂತ. ಅದು ಭಾರತದ ಕೆಪಾಸಿಟಿ ಆಗಿತ್ತು. ಪಾಕಿಸ್ತಾನದ ಮಿಸೈಲ್ ಇತ್ತು, ಇದನ್ನು ನಮ್ಮ ಸೈನಿಕ ಮುಖ್ಯಸ್ಥರು ಹೇಳಿದರು. ಅವ್ರ ಫತಾ ಮಿಸೈಲ್ ಅಲ್ಲಿಂದ ಹೊರಡೋದು ದಾರಿಯಲ್ಲೇ ತುಂಡಾಗಿ ಬೀಳ್ತಿತ್ತಂತದ. ಮಿಸೈಲ್ ಒಂದು PL-15E ಅದನ್ನು ಚೀನಾದವ್ರು ಕೊಟ್ಟಿದ್ರು. ಆ PL-15E ಭಾರತಕ್ಕೆ ಬಂದು ಬೀಳ್ತಿತ್ತು, ಟುಸ್ಸಾಗಿ ಬೀಳ್ತಿತ್ತು. ಅದನ್ನೊಂದು 3-4 ನಾವು ಕಲೆಕ್ಟ್ ಮಾಡ್ಕೊಂಡು ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಿದ್ವಿ, ಏನೇನು ಮಾಡಿದ್ದಾರೆ ನೋಡಬೇಕು ಅಂತ. ಬಟ್ ಇವ್ರದ್ದು ಒಟ್ಟಾರೆ ಕತೆ ಇಷ್ಟು ಅಂತ. ಭಾರತದ ಏರ್ ಪವರ್ ಸ್ಟ್ರಾಂಗ್ ಆಗಿತ್ತು. ನಮ್ಮ ಹತ್ರ ರಫೇಲ್ ಇತ್ತು, ಸುಖೋಯ್ ಇತ್ತು, MiG-29 ಇತ್ತು, ನಮ್ಮ ಹತ್ರ ಬ್ರಹ್ಮೋಸ್ ಇತ್ತು, ಸ್ಕ್ಯಾಲ್ಪ್ ಬಾಂಬ್ಗಳಿದ್ವು, ಇಷ್ಟು ವೆರೈಟಿ ಮಿಸೈಲ್ಗಳು ನಮ್ಮ ಹತ್ರ ಇದ್ವು. ನಮ್ಮ ಏರ್ ಪವರಲ್ಲಿ ಡ್ರೋನ್ಗಳಿದ್ವು, ಹೆರಾಪ್ ಇದು ಸೂಸೈಡ್ ಡ್ರೋನ್ಗಳಿದ್ವು, ರುಸ್ತುಮ್ ಇತ್ತು, ಸ್ಕೈ ಸ್ಟ್ರೈಕರ್ ಬೆಂಗಳೂರಿನಲ್ಲೇ ನಿರ್ಮಾಣ ಆಗ್ತಾ ಇದ್ದಿದ್ದು, ಅದಾನಿ ಕಂಪನಿಯದ್ದು, ನಾಗಾಸ್ತ್ರ ನಮ್ಮದೇ ನಿರ್ಮಾಣದ್ದು, MQ-9B. ಸೊ ಇವೆಲ್ಲವೂ ಕೂಡ ಡ್ರೋನ್ಗಳು ಪಾಕಿಸ್ತಾನದ ಮೇಲೆ ಅಟ್ಯಾಕಿಗೆ ಭಿನ್ನ ಭಿನ್ನ ಸ್ವರೂಪದ ಮೂಲಕ ಆಗಿ ಅಂತೂ ಫೈನಲಿ ಭಾರತ ಯುದ್ಧವನ್ನು ಗೆಲ್ತು ಅನ್ನುವಾಗ ಸರಿಯಾಗಿ ಪಾಕಿಸ್ತಾನ ಹೋಗಿ ಅಮೆರಿಕದ ಕಾಲಿಗೆ ಬಿದ್ದು ಪ್ಲೀಸ್ ಕಾಪಾಡಿ ಅಂತ ನಿಂತ್ಕೊಳ್ತು. ನಾನು ಯಾಕೆ ಇದನ್ನು ತುಂಬ ಧೈರ್ಯವಾಗಿ ಹೇಳಬಲ್ಲೆ ಅಂತಂದರೆ, ಒಂದು ದಿನ ಮುಂಚೆ ಅದೇ ಅಮೆರಿಕ ಹೇಳಿತ್ತು ಇದಿಬ್ಬರ ನಡುವೆ ಜಗಳ, ನಾನು ಮಧ್ಯೆ ಬರೋದಿಲ್ಲ ಅಂತ. ಆದರೆ ಅದೇ ಅಮೆರಿಕ ಯಾವಾಗ ಮಾರನೇ ದಿನ ಪಾಕಿಸ್ತಾನಕ್ಕೆ ಹೇಳ್ತೋ, ಪಾಕಿಸ್ತಾನದ ಅಮೆರಿಕಾದ ಪ್ರಮುಖರೊಬ್ಬರು ಈ ದೇಶದ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದರು. ಇತ್ತೀಚೆಗೆ ಅವರೇ ಹೇಳಿದ್ದಾರೆ, ಸೌದಿ ಅರೇಬಿಯಾದವರು ಕೂಡ ನಮ್ಮ ಹತ್ರ ಮಾತನಾಡಿದರು, ಪಾಕಿಸ್ತಾನ ಕೇಳ್ಕೊಳತ್ತೆ ಈಗ ದಯಮಾಡಿ ನಿಲ್ಲಿಸ್ಬಿಡಿ ಇದನ್ನು ಅಂತ ಕೇಳ್ಕೊಳ್ತು. ನಾವು ಇವ್ರು ಯಾರ ಮಾತನ್ನು ತಳ್ಳೋ ಸ್ಥಿತಿಯಲ್ಲಿರಲಿಲ್ಲ. ನಾವಂತೂ ಯಾವಾಗಲೂ ಹೇಳ್ತಿದ್ವಿ ನಾವು ಎಸ್ಕಲೇಟ್ ಮಾಡಲಿಕ್ಕಿರೋರಲ್ಲ ಅಂತ. ಪಾಕಿಸ್ತಾನ ಕೇಳ್ಕೊಂಡ್ರೆ ನಿಲ್ಲಿಸ್ತೀವಿ ಅಂತ. ರಿಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ 12:30 1 ಗಂಟೆಗೆ ಪಾಕಿಸ್ತಾನದ DGMO ಕಾಲ್ ಮಾಡ್ತಾರೆ. ನನ್ನ ದೇಶದ DGMO ಸಿಗಲ್ಲ ಅವರಿಗೆ. 3 ಗಂಟೆಗೆ ವಾಪಸ್ ಕಾಲ್ ಮಾಡ್ತಾರೆ. ವಾಪಸ್ ಕಾಲ್ ಮಾಡಿದಾಗ ಭಾರತ ಕಂಡೀಷನ್ ಹಾಕುತ್ತೆ. ಕಂಡೀಷನ್ ಏನು? ಎಲ್ಲ ಕಂಡೀಷನ್ ನಂದು. ಇಂಡಸ್ ವಾಟರ್ ಟ್ರೀಟಿ ಇನ್ನು ಮುಂದೆ ಯಾವತ್ತೂ ಓಪನ್ ಆಗೋದಿಲ್ಲ. ಇನ್ನು ಮುಂದೆ ನೀವೇನಾದರೂ ಭಯೋತ್ಪಾದನೆ ನಡೆಸಿದರೆ ಅದನ್ನು ಯುದ್ಧ ಅಂತ ತಿಳ್ಕೊಂಡು ನಾವು ಪ್ರತಿಕ್ರಿಯಿಸ್ತೀವಿ ಅಂತ ಭಾರತ ಅತ್ಯಂತ ಗಟ್ಟಿ ದನಿಯಲ್ಲಿ ಹೇಳಿ ನಾವು 5 ಗಂಟೆಗೆ 6 ಗಂಟೆಗೆ ಅನೌನ್ಸ್ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ್ರೆ, ಡೊನಾಲ್ಡ್ ಟ್ರಂಪ್ 5 ಗಂಟೆಗೆ ಸರಿಯಾಗಿ ಟ್ವೀಟ್ ಮಾಡಿದ, ನಾನು ಇವರಿಬ್ಬರನ್ನು ಸಂಧಾನ ಮಾಡಿಸಿದ್ದೀನಿ, ನಾನು ಇಬ್ಬರಿಗೂ ಟ್ರೇಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ. ಅವನಿಗೊಂದು ನೊಬೆಲ್ ಬೇಕು, ಯುದ್ಧ ನಿಲ್ಲಿಸಿದ ನಾನೇ ಅಂತ ಹೇಳ್ಕೊಳ್ಬೇಕು ಅಂತ. ಆದರೆ ಭಾರತ, ಇದು ನಾನು ಗಂಡಸ್ತನ ಅಂತ ಹೇಳ್ತೀನಿ ರೀ, ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳಿದ ನಂತರ ಕೊನೆ ಪಕ್ಷ ಪ್ರೆಸ್ ಮೀಟ್ ಮಾಡುವಾಗ ಅಮೇರಿಕಾನೂ ಸ್ವಲ್ಪ ಹೆಲ್ಪ್ ಮಾಡ್ತು ಅಂತ ಆದರೂ ಹೇಳಬೇಕಿತ್ತಲ್ಲ. ಅಮೇರಿಕಾದ ವಿಚಾರವನ್ನೇ ಪ್ರೆಸ್ ಮೀಟ್ನಲ್ಲಿ ಹೇಳಲಿಲ್ಲ. ಪಾಕಿಸ್ತಾನ ನಮ್ಮನ್ನು ಕೇಳ್ಕೊಳ್ತು, ನಾವು ನಿಲ್ಲಿಸಿದ್ದೀವಿ ಅಂತ ಹೇಳುವಂಥ ತಾಕತ್ತಿತ್ತಲ್ಲ, ಅದನ್ನು ಮೆಚ್ಚಬೇಕು ಅಂತ ನಾವು ಗುರುತಿಸಬೇಕು. ಇದನ್ನು ಈ ದೇಶದ ಪ್ರಧಾನಿ ಎಲ್ಲೂ ಮಾತಾಡಲಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಇದುವರೆಗೂ ನಾನು ಲೆಕ್ಕ ಹಾಕಿದ್ದೀನಿ, ನೆನ್ನೆಯೂ ಸೇರಿದಂತೆ 12 ಬಾರಿ ಹೇಳ್ಕೊಂಡ ನಾನೇ ಯುದ್ಧ ನಿಲ್ಲಿಸಿದ್ದು, ಪ್ಲೀಸ್ ನಂಬಿ ಅಂತ. ಜಗತ್ತು ಇವತ್ತು ಹೇಳುತ್ತೆ ಭಾರತದ ಕೆಪಾಸಿಟಿ ಇದೆ ಬಿಡು, ನೀನು ತುಂಬ ಏನು ಹೇಳೋದು ಬೇಕಾಗಿಲ್ಲ ಅಂತ. ಎಲ್ಲಿವರೆಗೂ ಅಂತಂದರೆ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ PM. ಮೊನ್ನೆ ಅವರು G7ಗೆ ಹೋಗ್ತಾರೆ. G7ಗೆ ಹೋಗಿ ವಾಪಸ್ ಇವ್ರು ಹೋದ 1 ದಿನಕ್ಕೆ, ಇವ್ರು ಹೋಗೋ ಮುಂಚೆ ಡೊನಾಲ್ಡ್ ಟ್ರಂಪ್ G7ಇಂದ ಹೊರಟು ಬಿಟ್ಟಿದ್ದ. ಡೊನಾಲ್ಡ್ ಟ್ರಂಪ್ ಇವರಿಗೆ ಫೋನ್ ಮಾಡಿ ಮಾತನಾಡ್ತಾನೆ. 35 ನಿಮಿಷಗಳ ಮಾತುಕತೆಯಲ್ಲಿ ಈ ದೇಶ ಹೇಳುತ್ತೆ, ಡೊನಾಲ್ಡ್ ಟ್ರಂಪಿಗೆ ನಾವು ಕ್ಲಿಯರ್ ಮಾಡಿದ್ದೀವಿ, ನಂದು ಮತ್ತು ನಿಮ್ಮದು ಮಾತನಾಡದೇ ಇಲ್ಲ, ಟ್ರೇಡಿನ ವ್ಯವಹಾರದ ಚರ್ಚೆ ಇದರಲ್ಲಿ ನಡೆದಿಲ್ಲ ಅಂತ ಕ್ಲಿಯರ್ ಮಾಡಿದ್ದೀವಿ ಅಂತ. ಕೊನೆಗೆ ಡೊನಾಲ್ಡ್ ಟ್ರಂಪ್ ನನ್ನನ್ನು ಹೇಗೂ ಹೋಗ್ತಾ ಇದ್ದೀರಾ ಅಮೇರಿಕಾಗೆ ಬಂದು ಹೋಗಿ ಅಂತಂದರೆ ಕಾಲರ್ ಟೈಟ್ ಮಾಡ್ಕೋಬೇಕು. ಈ ದೇಶದ ಪ್ರಧಾನಿ ಹೇಳಿದರು, ನಂಗೆ ಬೇರೆ ಕೆಲಸ ಇದೆ, ಬರಲ್ಲ ಅಮೇರಿಕಕ್ಕೆ ಅಂತ. ಏನ್ರಿ ಇದು? ಈ ದೇಶದ ಪ್ರಧಾನಿ ಅವನಿಗೆ ಹೇಳಿದ್ದು ಅಷ್ಟೇ ಅಲ್ಲ, ಅದನ್ನೇನೋ ಫೋನಲ್ಲಿ ಮಾತಾಡಿದ್ರು ಅಂತ ತಿಳ್ಕೊಳ್ಬೇಡಿ. ಮೊನ್ನೆ ಭುವನೇಶ್ವರದಲ್ಲಿ, ಪ್ರಾಬಬಲಿ ಪುರಿಯಲ್ಲಿ ಕಾರ್ಯಕ್ರಮ ಅನ್ಸುತ್ತೆ, ನರೇಂದ್ರ ಮೋದಿ ಅವರು ಮಾತನಾಡ್ತಾ ಜನಸಮೂಹದ ಮುಂದೆ, ಸಾವಿರಾರು ಜನರ ಮುಂದೆ ಏನು ಹೇಳಿದ್ರು ಗೊತ್ತಾ? ನನಗೆ ಟ್ರಂಪ್ ಫೋನ್ ಮಾಡಿದಾಗ ಬಂದು ಹೋಗಿ ಅಂತ ಹೇಳ್ದ. ನಾನು ಹೇಳ್ದೆ, ಇಲ್ಲಪ್ಪ, ನನ್ನ ಜಗನ್ನಾಥನ ಕ್ಷೇತ್ರಕ್ಕೆ ಹೋಗಬೇಕು, ನಾನು ಅಲ್ಲಿಗೆಲ್ಲ ಬರೋದಿಲ್ಲ ಅಂತ. ನಿನ್ನ ಅಮೇರಿಕಕ್ಕಿಂತ ನನ್ನ ಜಗನ್ನಾಥನ ಕ್ಷೇತ್ರ ದೊಡ್ಡದ್ದು ಅಂತ ಹೇಳಿ ಬಂದಿದ್ದೀನಿ ಅಂತ. ಯಾರಿಗಿತ್ತೇಳಿ ಈ ಸಾಮರ್ಥ್ಯ? ನಂಗೆ ಗೊತ್ತಿಲ್ಲ, ಹಿಂದೆ ಯಾರಾದರೂ ಅಮೇರಿಕಾದ ಅಧ್ಯಕ್ಷರ ಆಹ್ವಾನವನ್ನು ಹೀಗೆ ತಿರಸ್ಕರಿಸಿದ ರೆಕಾರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಿದ್ದಾರೆ. ಆದರೆ ದುರದೃಷ್ಟ ಏನು ಗೊತ್ತಾ? ಇಡೀ ಜಗತ್ತು ಭಾರತವನ್ನು ಪ್ರೈಸ್ ಮಾಡುತ್ತೆ.
ಏನು ಹೇಳೋದು? ಕಾಂಗ್ರೆಸ್ಸಿಗರಿಗೆ ಕೋಪ ಬರುತ್ತೆ, ನೀವು ನಮ್ಮ ನಾಯಕರ ತೇಜೋವಧೆ ಮಾಡ್ತೀರಾ ಅಂತ. ನೀವೇನಾದರೂ ನನಗೆ ತೇಜೋವಧೆ ಮಾಡಲಿಕ್ಕೆ, ನಿನಗೆ ನರೇಂದ್ರ ಮೋದಿ ಅಷ್ಟೇ ಬುದ್ಧಿ ಅಂತಂದರೆ ನಂಗೆ ಭಾಳ ಖುಷಿ. ನಾನೇನಾದರೂ ನಿಮಗೆ ರಾಹುಲ್ ಗಾಂಧಿ ಅಷ್ಟೇ ಬುದ್ಧಿ ಅಂದರೆ ಖುಷಿ ಆಗುತ್ತಾ ನಿಮಗೆ? ಆಗೋದಿಲ್ಲ ರೀ. ನೀವು ನನ್ನನ್ನು ನರೇಂದ್ರ ಮೋದಿಯ ಭಕ್ತ ಅಂತ ಕರೆದ್ರೆ ಐ ಆಮ್ ವೆರಿ ಪ್ರೌಡ್. ನಿನಗೆ ರಾಹುಲ್ ಗಾಂಧಿ ಥರ ಮಗ ಹುಟ್ಟಲಿ ಅಂತಂದರೆ ಖುಷಿ ಆಗುತ್ತೇನೋ? ಯಾವನೂ ಖುಷಿ ಪಡೋದಿಲ್ಲ. ಕಾಂಗ್ರೆಸ್ಸಿಗರು, ನಾನು ಬೇರೆಯವ್ರ ಬಗ್ಗೆ ಮಾತನಾಡ್ತಿಲ್ಲ, ಹಂಗಿದ್ದಾಗ ನಿಮ್ಮ ಕೋಪ ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ಯಾವತ್ತೂ ಭಾರತೀಯತೆಯ ಹತ್ತಿರಕ್ಕೆ ಬರಲೇ ಇಲ್ಲ. ಇಸ್ರೇಲ್ನವರು ಮೊನ್ನೆ ಇರಾನ್ ಮೇಲೆ ದಾಳಿ ಮಾಡಿದ್ರಲ್ಲ, ಆ ಇಸ್ರೇಲ್ನ ವಿರೋಧ ಪಾರ್ಟಿಯವರು ಏನು ಹೇಳ್ತಾರೆ ಗೊತ್ತಾ? ಇಸ್ರೇಲ್ನ ವಿರೋಧ ಪಾರ್ಟಿಯವರು ಹೇಳ್ತಾರೆ, ನಮಗೆ ಬಹಳ ಹೆಮ್ಮೆ ಇದೆ, ಈ ದೇಶ ಇರಾನ್ನ ಮೇಲೆ ದಾಳಿ ಮಾಡಿ ಈ ಥರ ಮಾಡ್ತಲ್ಲ ಅನ್ನೋದಕ್ಕೆ ಬಹಳ ಖುಷಿ ಇದೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಪಾಕಿಸ್ತಾನದ ವಿರೋಧ ಪಕ್ಷದ ನಾಯಕರುಗಳು ಸೋತ ಪಾಕಿಸ್ತಾನವನ್ನು ಬಲವಾಗಿ ಸಮರ್ಥಿಸ್ಕೊಳ್ತಾರೆ. ಆದರೆ ರಾಹುಲ್ ಗಾಂಧಿ ಅಲ್ಲಿ ನಿಂತ್ಕೊಂಡು ಕೇಳ್ತಾರೆ, ಬಿದ್ದ ವಿಮಾನಗಳು ಎಷ್ಟು ಹೇಳಿತ್ತು? ನಮ್ಮ COS ಹೇಳಿದ್ರು, ವಿಮಾನ ಕಳ್ಕೊಳ್ಳೋದು ಬಿಡೋದು ಬೇರೆ ಪ್ರಶ್ನೆ ಕಣ್ರಪ್ಪ, ಏನು ಅಂದ್ಕೊಂಡಿದ್ವು ಅದನ್ನು ಅಚೀವ್ ಮಾಡಿದ್ವಾ ಮುಖ್ಯ, ಅದನ್ನು ನೋಡಬೇಕು ಅಂತ. ಬಿದ್ದ ವಿಮಾನದ ಲೆಕ್ಕ ಹೇಳಿ ಅಂತ ಯಾರಿಗೆ ಲೆಕ್ಕ ಕೊಡಬೇಕು? ಯುದ್ಧ ನಿಲ್ಲಿಸಿದ್ದೇಕೆ ಅಂತ ಪ್ರಶ್ನೆ. ಫಸ್ಟು ಯುದ್ಧ ಮಾಡಿ ಅಂದರು, ಶುರು ಮಾಡಿಬಿಟ್ಟು ಪೀಕಿಗೆ ಹೋದ, ನಿಲ್ಲಿಸಿ ಅಂದರು. ಯಾವಾಗ ನಾವು ಸೀಸ್ ಫೈರಿಗೆ ಒಪ್ಕೊಂಡ್ವೋ, ಯಾಕೆ ನಿಲ್ಲಿಸಿದ್ರಿ ಅಂದರೆ ಏನು ಸ್ಟ್ಯಾಂಡ್ ಏನು ಇರೋದು? ನರೇಂದ್ರನ್ನ ಸರೆಂಡರ್ ಮೋದಿ ಅಂತ ಕರೆದ್ರು. ಸ್ವತಃ ಅಮೇರಿಕಾಗೆ ಗೊತ್ತಿದೆ ಈ ಮನುಷ್ಯ ಸರೆಂಡರ್ ಆಗೋ ಜೀವ ಅಲ್ಲ ಅಂತ. G7ಗೆ ನರೇಂದ್ರ ಮೋದಿ ಅವರನ್ನ ಕರೆದೇ ಇಲ್ಲ ಅಂತ ಇವರೆಲ್ಲ ಪುಕಾರ ಹಬ್ಬಿಸಿದ್ರು. ನರೇಂದ್ರ ಮೋದಿ ಹೋಗಲ್ಲ ಅಂತ ಕೂತಿದ್ರು. ಸ್ವತಃ ಕೆನಡಾದ ಅಧ್ಯಕ್ಷ ಫೋನ್ ಮಾಡಿ ನೀವು ಬರಬೇಕು ಅಂತಂದರೆ ನರೇಂದ್ರ ಮೋದಿ ಕಂಡೀಷನ್ ಹಾಕದೆ ಆಗಿರ್ಲಿಕ್ಕಿಲ್ಲ. ಈ ಸಿಖ್ ಉಗ್ರಗಾಮಿಗಳನ್ನು ಯಾರನ್ನ ನೀವು ಪ್ರತ್ಯೇಕತಾವಾದಿಗಳು ಅಂತ ಘೋಷಿಸೋದಿಲ್ವೋ ಅಲ್ಲಿವರೆಗೂ ನಾನು ಬರೋದಿಲ್ಲ ಅಂತ ಹೇಳಿದ್ರೆ, ಇವರು ಹೋಗಿ ವಾಪಸ್ ಹೋಗೋದ್ರ ವೇಳೆಗೆ ಅವ್ರನ್ನ ಟೆರರಿಸ್ಟ್ ಗ್ರೂಪ್ ಅಂತ ಘೋಷಣೆ ಮಾಡ್ತಲ್ಲ ಈ ಕೆನಡಾ. ಸಾಮಾನ್ಯವಾದ ಸಂಗತಿ ಅಲ್ಲ ಇವೆಲ್ಲ. ಅಂಥವ್ರನ್ನ ಸರೆಂಡರ್ ಮೋದಿ ಅಂತ ಕರೆಯದ? ಸದನದಲ್ಲಿ ಚರ್ಚೆ ಮಾಡಿ ಯಾರಿಗೋಸ್ಕರ ಚರ್ಚೆ ಮಾಡಬೇಕು? ನೀವು ಜಗತ್ತಿಗೆ ಭಾರತದ ಕುರಿತಂತೆ ಹೇಳಲಿಕ್ಕೆ ಈ ಥರ ಚರ್ಚೆ ಮಾಡದ? ಆದರೆ ನರೇಂದ್ರ ಮೋದಿ ಎಂಥ ಮಾಸ್ಟರ್ ಸ್ಟ್ರೋಕ್ ಹೊಡೆದ್ರು ಅಂತಂದರೆ, ಇವರಿಷ್ಟೆಲ್ಲ ಬೈಕೊಂಡು ತಿರುಗಾಡ್ತಾ ಇರಬೇಕಾದಾಗ ಅದೇ ಕಾಂಗ್ರೆಸ್ನಿಂದ ಶಶಿ ತರೂರ್ ತೊಗೊಂಬಂದರು, ಡಿಮ್ಗೆಯಿಂದ ಕನ್ನಿಮೋಳಿನ ತೊಗೊಂಬಂದರು, ಆ ಕಡೆಯಿಂದ ಸುಪ್ರಿಯಾ ಸೋಳೆನ್ ತೊಗೊಂಡು ಬಂದರು, ಕೆಲವು BJP MP ಸೇರಿಸಿ ಜಗತ್ತಿನ ಕೆಲವು ಪ್ರಮುಖ ರಾಷ್ಟ್ರಗಳಿಗೆ ಕಳಿಸಿಕೊಟ್ಟು ಭಾರತ ಏನು ಮಾಡ್ತು ಅಂತ ಎಕ್ಸ್ಪ್ಲೈನ್ ಮಾಡಿಸಿದ್ರು ಅದೇ ಕಾಂಗ್ರೆಸ್ ನಾಯಕರುಗಳಲ್ಲಿದ್ದರು. ಜಯರಾಮ್ ರಮೇಶ್ ಏನು ಕೇಳಿದ್ರು ಗೊತ್ತಾ? ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ನೀವು ಇವ್ರನ್ನೆಲ್ಲ? ನಾವು ಕೊಟ್ಟಿದ್ವಲ್ಲ. ಯಾರ ಹೆಸರು ಕೊಟ್ಟಿದ್ರು ಗೊತ್ತಾ? ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಬೇಕಾದ್ರೆ ಅದು ಯಾರೋ ಖಾನ್ ಇದ್ದಾರಲ್ಲ, ಆ ಮನುಷ್ಯ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ನಲ್ಲ, ಅವನನ್ನು ಕಳಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು ಅವರು. ಆದರೆ ನರೇಂದ್ರ ಮೋದಿ ಎಂಥ ಟೀಮನ್ನು ಆಯ್ಕೆ ಮಾಡಿಕೊಂಡ್ರು ಅಂತಂದರೆ, ಆ ಟೀಮ್ ವಾಪಸ್ ಬಂದಾಗ ಅವ್ರಿಗೆ ವೆಲ್ಕಮ್ ಕೊಟ್ಟು ತಾವೊಂದು ಕಡೆಯಲ್ಲಿ ಅವ್ರ ಜೊತೆ ಮಾತನಾಡಿದ್ದು, ಪರ್ಸ್ನಲಿ ಅವ್ರ ಜೊತೆ ಹಂಚ್ಕೊಂಡಿದ್ದ ರೀತಿ ಇದೆಯಲ್ಲ, ಒಬ್ಬ ಮುತ್ಸದ್ದಿ ಮಾತ್ರ ಮಾಡ್ಬೋದಾಗಿರುವಂಥ ಕೆಲಸ ಅಂತ ನನಗನ್ಸುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ನನಗೂ ಬಹಳ ಬೇಜಾರಿದೆ, ಯುದ್ಧ ಬಹಳ ಬೇಗ ನಿಂತುಬಿಡ್ತು ಅಂತ. ಇನ್ನೊಂದು ಸ್ವಲ್ಪ ದಿನ ಬಾಕಿ ಇತ್ತು, ಅಷ್ಟು ಆಗ್ಬಿಟ್ಟಿದ್ದಿದ್ರೆ ನಾವು ಏನು ಅಂದ್ಕೊಂಡಿದ್ವೋ ಅದು ಮುಗ್ದೋಗಿರ್ತಿತ್ತು. ಬಟ್ ಏನೋ ಅದು ನಮಗೆ ಇನ್ನೊಂದು ಸ್ವಲ್ಪ ಕಾಲ ಬಾಕಿ ಇದೆ ಅಂತ ಅನಿಸುತ್ತೆ. ಆದರೆ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿ ಎಂಥದ್ದಿದೆ ಅಂತಂದರೆ, ಈ ಅವಧಿ ಮುಗಿಯೋದ್ರ ವೇಳೆಗೆ POK ಭಾರತಕ್ಕೆ ಸೇರಿಕೊಂಡ್ರೆ ನೀವ್ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ಬರೆದಿಟ್ಕೊಳ್ಳಿ. ನೀವು ಇನ್ನು ಒಂದು ವರ್ಷ ಅನ್ನೋದು 1-2 ವರ್ಷ ಅಂತ ನಾನು ಸ್ವಲ್ಪ ಲಾಂಗ್ ಟರ್ಮ್ ಹೇಳ್ತಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕಿಂತ ಮುಂಚೆ ಬಲೂಚಿಸ್ತಾನ ಸೆಪ್ರೇಟ್ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಾಂಗ್ಲಾದಲ್ಲಿ ಮಹತ್ವದ್ದೇನೋ ಇವತ್ತು ನೆನ್ನೆ ಬಾಂಗ್ಲಾ, ಚೀನಾ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾ ಇವೆ. ಆದರೆ ಆ ವೇಳೆಗೆ ಪಾಕಿಸ್ತಾನ ಅಮೇರಿಕಾ ಜೊತೆಗೆ ಸೇರ್ತಾ ಇರುವಂಥ ಲಕ್ಷಣಗಳಿವೆಯಲ್ಲ, ಇದು ಯಾವುದೂ ಕೂಡ ಜಗತ್ತಿನ ದೃಷ್ಟಿಯಿಂದ ಆಗ್ಬೋದಾಗಿರುವಂಥ ಸಂಗತಿಗಳೆಲ್ಲ. ಜಗತ್ತಿನಲ್ಲಿ ಏನೋ ಒಂದು ಭಯಾನಕವಾದ್ದು ನಡೀತಾ ಇದೆ, ಆ್ಯಂಡ್ ವಿ ಆರ್ ಪಾರ್ಟ್ ಆಫ್ ಇಟ್. ಮತ್ತು ಬಿ ಹ್ಯಾಪಿ ದಟ್ ಇಂಡಿಯಾ ಈಸ್ ಇನ್ ಸೇಫರ್ ಹ್ಯಾಂಡ್ಸ್. ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ, ನನ್ನ ದೇಶಕ್ಕೆ ಒಂದು ಚೂರು ತೊಂದರೆ ಆಗದಂತೆ ನೋಡ್ಕೊಳ್ತಾನೆ ಎನ್ನುವಂಥ ವಿಶ್ವಾಸ ನನಗಂತೂ ಇದೆ. ನೀವು ಆ ವಿಶ್ವಾಸವನ್ನು ಇಟ್ಕೊಳ್ಳಿ. ಆದರೆ ಈಗಿರುವಂಥ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಅಖಂಡ ಭಾರತ ವಿಶ್ವಾಸಪೂರ್ಣ ಆಗತ್ತಾ ಅಂತ. ಆಗಬೇಕು ಅಂತಂದರೆ ಬಹಳ ಗಂಭೀರವಾದ ಸಂಗತಿ ಮಿತ್ರರೇ. ಈ ಇಡೀ ಆ ರಾಷ್ಟ್ರವನ್ನು ತೆಗೆದುಕೊಳ್ಬೇಕು ಅಂತಂದರೆ ನಾವು ಪವರ್ಫುಲ್ಲಾಗಿರಬೇಕು.
ಚೈನಾ ವಿರೋಧಿಸ್ತಾ ಇದ್ದಂಥ ಟಿಬೆಟನ್ನು ಒಳಗೆ ತಗೋತು, ಒಳಗೆ ಹೋಯ್ತಲ್ಲ. ಯಾಕೆಂತಂದರೆ ಚೈನಾ ವಾಸ್ ಮೋರ್ ಸ್ಟ್ರಾಂಗರ್ ದೆನ್ ಟಿಬೆಟ್. ನಾವು ಸ್ಟ್ರಾಂಗ್ ಆಯಿತು ಅಂತಂದರೆ ಆ ರಾಷ್ಟ್ರಗಳು ಏನಿವೆಯೋ ಅದು ಒಳಕ್ಕೆ ಬಂದರೆ ಸೈಲೆಂಟಾಗಿ ನಮ್ಮ ಜೊತೆ ಸೇರ್ಕೊಂಡು ಹೋಗ್ಬಿಡುತ್ತೆ. ಒಂದು 40-50 ವರ್ಷಗಳಲ್ಲಿ ನಮ್ಮ ಪಾರ್ಟ್ ಆಗಿಬಿಡುತ್ತೆ. ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ್ಯಂಡ್ ಇಂಡಿಯಾ ಈಸ್ ವೆರಿ ಸ್ಟ್ರಾಂಗ್ ಟುಡೇ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ, ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ. ನಮ್ಮ ವಿದೇಶಾಂಗ ಉಳಿಕೆ ಏನಿದೆ, ಫಾರೆಕ್ಸ್ ರಿಸರ್ವ್ ಅಂತ ಏನು ಕರಿತೀವಿ, ವಿದೇಶಿ ವಿನಿಮಯ ಉಳಿಕೆ $700 ಬಿಲಿಯನ್ ದಾಟಿದೆ. ಫ್ಯೂಯಲ್ ಪ್ರೈಸ್ ಜಗತ್ತಿನಲ್ಲೆಲ್ಲ ಜಾಸ್ತಿ ಆಗುತ್ತೆ. ಇಂಡಿಯಾ ಮಾತ್ರ ಕಳೆದ ಅನೇಕ ವರ್ಷಗಳಿಂದ ಮೈಂಟೈನ್ ಮಾಡ್ಕೊಂಡು ಕೂತಿದೆ. ಯಾಕೆ ಅಂತಂದರೆ ಅತ್ಯಂತ ಬ್ರಿಲಿಯಂಟ್ ಆಗಿರುವಂಥ ಪ್ಲ್ಯಾನ್. ಇದಕ್ಕೊಂದು ಆ್ಯಡ್ ಮಾಡ್ತೀನಿ. ಅಂಡಮಾನ್ನಲ್ಲಿ ಗಯಾನಾದಷ್ಟೇ ಇರಬಲ್ಲಷ್ಟು ಒಂದು ದೊಡ್ಡ ನಿಧಿ, ತೈಲ ನಿಧಿ ನಮಗೆ ಸಿಕ್ಕಿದೆ. ಇದು ಭಾರತದ ಆತ್ಮನಿರ್ಭರತೆಯನ್ನು ಹೆಚ್ಚಿಸುತ್ತೆ, ಭಾರತ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಎನ್ನುವಂಥ ವಿಶ್ವಾಸ ನನಗಿದೆ. ರೇರ್ ಅರ್ತ್ ಮೆಟೀರಿಯಲ್ ಭಾರತ ತಂದೆ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ. ಭಾರತ ಚಿಪ್ ಮ್ಯಾನುಫ್ಯಾಕ್ಚರಿಂಗಿಗೆ ಬಂದಿದೆ. ಎಲ್ಲ ದಿಕ್ಕಲ್ಲೂ ಭಾರತ ಮುಂದುವರಿತಿದೆ. ಅಷ್ಟೇ ಅಲ್ಲ, ಇವತ್ತು ಭಾರತ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಹೆಂಗೆ ಮಾಡ್ತಿದೆ ಅಂತಂದರೆ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ 2,000 ಕೋಟಿ ರೂಪಾಯಿ ಇತ್ತು, ಇವತ್ತು 24,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಹೇಳ್ತಾರೆ 2030 ವೇಳೆಗೆ 50,000 ಕೋಟಿ ರೂಪಾಯಿ ಮಾಡ್ತೀವಿ, 2050 ವೇಳೆಗೆ ಜಗತ್ತಿನ ಹೈಯೆಸ್ಟ್ ಎಕ್ಸ್ಪೋರ್ಟರ್ ನಾವು ಆಗ್ತೀವಿ ಅಂತ ಒಂದು ವಿಶ್ವಾಸ ನಮಗೆ ಬಂದಿದೆಯಲ್ಲ, ಇದು ಸಾಮಾನ್ಯವಾದ ಸಂಗತಿಯಲ್ಲ. ಡೆಫಿನೆಟ್ಲಿ ಭಾರತ ಶಕ್ತಿಶಾಲಿ ಆಗುತ್ತೆ. ಶಕ್ತಿಶಾಲಿ ಯಾರಾಗ್ತಾರೋ ಅವ್ರ ಮುಂದೆ ಎಲ್ಲರೂ ತಲೆಬಾಗ್ತಾರೆ. ಅಂತ ಶಕ್ತಿಶಾಲಿ ಆಗೋದಕ್ಕೆ ಬೇಕಿರುವಂಥ ಕೆಲಸ ಮಾಡೋಣ. ಮತ್ತು ಎರಡನೇದು, ಭಾರತದಲ್ಲಿ ಹಿಂದೆಂದಿಗಿಂತಲೂ ಇಲ್ಲಿ ತುಂಬ ಜನ ಹಿರಿಯರಿದ್ದೀರಿ, ನನಗಿಂತ ಹಿರಿಯರಿದ್ದೀರಿ. ನೀವು ತರುಣರಾಗಿದ್ದಾಗ ಹಿಂದುತ್ವದ ಜಾಗೃತಿ ಏನಿತ್ತೋ ಅದಕ್ಕಿಂತ ಜಾಸ್ತಿ ಹಿಂದುತ್ವದ ಜಾಗೃತಿ ಇವತ್ತಿದೆ ಅಂತ ನಾನಂತೂ ಒಪ್ತೀನಿ. ನಿಮ್ಮ ಚಪ್ಪಾಳೆ ನಾನು ಇದಕ್ಕೆ ಒಪ್ಪಿಗೆ ಅಂತ ಭಾವಿಸ್ತೀನಿ. ನೀವು ಕಾಲೇಜಿಗೆ ಹೋಗ್ತಿರುವಾಗ ನಿಮ್ಮ ಖಯಾಲಿಗಳು, ನಿಮ್ಮ ಚಿಂತನೆಗಳು ಏನಿದ್ವೋ, ಆದರೆ ಇವತ್ತಿನ ಹುಡುಗನಿಗೆ ಎದೆ ಒಬ್ಬಿಸ್ಕೊಂಡು ಹೋಗ್ತಾನವನು. ಅವನು ಭಾರತದ ಕುರಿತಂತೆ ಒಂದು ಗೌರವ ಇಟ್ಕೊಂಡು ಹೋಗ್ತಾನೆ. ನಾವು ರಾಮ ಮಂದಿರದ ನಿರ್ಮಾಣ ಮಾಡ್ಕೊಂಡಿದ್ದೀವಿ, ನಾವು ಇವತ್ತು ಕಾಶಿ ವಿಶ್ವನಾಥನ ಕಾರಿಡಾರ್ ಆಗಿದ್ವಿ. ಸಂಭಲ್ನಲ್ಲಿ ಇವರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋದಾಗ ವಿಷ್ಣು ಜೈನರಿಗೆ ಇಡೀ ಯೋಗಿ ಆದಿತ್ಯನಾಥರ ಸರ್ಕಾರ ಹೆಂಗೆ ನಡ್ಕೊಳ್ತು ಅಂತಂದರೆ, ಯಾವುದ್ಯಾವುದೋ ಆಕ್ರಮಣಕಾರರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡಗಳಿವೆಯೋ ಅವನ್ನೆಲ್ಲ ಕೆಡವಿ ಬಿಸಾಕಿ ಹಳೆಯ ಮಂದಿರಗಳನ್ನು ವಾಪಸ್ ಉಳಿಸುವಂತ ಪ್ರಯತ್ನ ಸಂಬಲ್ನಲ್ಲಾಗಿದೆ. ಸೊ ಇವೆಲ್ಲವನ್ನೂ ನೋಡ್ತಾ ಇದ್ರೆ ಭಾರತದಲ್ಲಿ ಹಿಂದುತ್ವದ ಜಾಗೃತಿಯೂ ಆಗ್ತಾ ಇದೆ. ಹಳೆಯದಕ್ಕೆ ಮರಳಬೇಕು ಅಂತ ನಾವೇನು ಕಲ್ಪನೆ ಕಟ್ಕೊಳ್ತಿದ್ದೀವೋ ಆ ದಿಕ್ಕಿನ ಕಡೆ ಭಾರತ ಹೋಗ್ತಿದೆ. ಇಸ್ಲಾಂ ಪರಿವರ್ತನೆಯ ಮಹಾಪರ್ವದಲ್ಲಿದೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದರೆ, ಬುರ್ಕಾ ಹಾಕಲೇಬೇಕು ಅಂತ ಇಲ್ಲಿನ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಮುಸಲ್ಮಾನರು ತಲೆ ಮೇಲೆ ಕೂತ ಹೇಳ್ತಾರೆ. ಆದರೆ ಸ್ವತಃ ಇಸ್ಲಾಂ ಎಲ್ಲಿ ಹುಟ್ಟಿತೋ ಅಲ್ಲಿ ಇನ್ನು ಮುಂದೆ ಬುರ್ಕಾ ಹಾಕಬೇಕಾಗಿಲ್ಲ ಅಂತ ರೂಲ್ ತಂದಾಗಿದೆ. ಮೊಹಮ್ಮದ್ ಬಿನ್ ಜಾಯದ್ ಏನು ಅದ್ಭುತವಾದ ಲೀಡರ್ ಗೊತ್ತೇನು? ಆತ ಹೇಳ್ತಾನೆ ಇಸ್ಲಾಂ ಪರಿವರ್ತನೆಯ ಕಡೆಗೆ ಹೋಗಬೇಕು, ಇಸ್ಲಾಂ ಪ್ರಗತಿಶೀಲವಾಗಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಆ ಪ್ರಗತಿಶೀಲತೆಯ ಕಡೆಗೆ ಇಸ್ಲಾಂ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಆತ ಮಾಡ್ತಿದ್ದಾನೆ. ಅದರ ಪರಿಣಾಮವಾಗಿ ಅಲ್ಲಿಗ ಬೈಕ್ ರೈಡ್ ಮಾಡ್ತಾರೆ, ಅಲ್ಲಿ ಓಪನ್ ಆಗಿ ಸಂಗೀತ ಶುರುವಾಗೋಗಿದೆ. ನಿಧಾನವಾಗಿ ಇಸ್ಲಾಂ ಹೊಸತನವನ್ನು ಅಪ್ಪಿಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ, ಅದು ಸ್ವಲ್ಪ ತಡವಾಗಾದರೂ ಭಾರತದ ಮೇಲೆ ಆ ಗಾಳಿ ಬೀಸಲಿಕ್ಕಿದೆ. ಆ ಗಾಳಿ ಬೀಸಿದರೆ ಭಾರತದಲ್ಲಾಗುವಂಥ ಬದಲಾವಣೆಯನ್ನು ನೀವು ನೋಡಲಿಕ್ಕಿದ್ದೀರಿ. ಮತ್ತು ಕೊನೆಯದಾಗಿ ಈ ವಿಚಾರದಲ್ಲಿ, ಭಾರತದಲ್ಲಿ ಆಕ್ರಮಣಕಾರರ ಸಂಕೇತವಾಗಿ ಇದುವರೆಗೂ ನಿಂತವರ ಕೊನೆಯ ದಿನಗಳು ಬಂದಿವೆ ಅಂತ. ಆಕ್ರಮಣಕಾರರ ಸಂಕೇತ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಭಾರತದ ಮೊದಲ ಪ್ರಧಾನಿ ಯಾರು ಅಂತ ನೀವೇನಾದರೂ ಕೇಳಿದರೆ ಭಾಳ ಜನ ಜವಾಹರ್ಲಾಲ್ ನೆಹರು ಅಂತಾರೆ. ನಾನು ಮೌಂಟ್ ಬ್ಯಾಟನ್ ಅಂತೀನಿ, ಅವನು ಮೊದಲನೇ ಪ್ರಧಾನಿ ಇದ್ದಂಗೆ. ಅಥವಾ ಬ್ರಿಟಿಷರ ಕೊನೆಯ ವೈಸ್ರಾಯ್ ಯಾರು ಅಂತ ಕೇಳಿದರೆ ನಾನು ಜವಾಹರ್ಲಾಲ್ ನೆಹರು ಅಂತೀನಿ. ಬ್ರಿಟಿಷರು ಏನೇನು ಮಾಡಬೇಕು ಅಂದ್ಕೊಂಡ್ರೋ ಭಾರತಕ್ಕೆ, ಅವೆಲ್ಲವನ್ನು ಬ್ರಿಟಿಷರಿಗಿಂತ ಚೆನ್ನಾಗಿ ಜವಾಹರ್ಲಾಲ್ ನೆಹರು ಮಾಡಿಬಿಟ್ರು. ನಮಗೂ ಏನಾಗ್ಬಿಡ್ತು ಅಂದರೆ, ಇವರು ನಮ್ಮವರಲ್ವಾ, ನಮ್ಗೆ ಒಳ್ಳೇದು ಮಾಡ್ತಾರೆ 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 ಅಂದ್ಕೊಂಡೇ ಕೂತ್ಕೊಂಡ್ವಿ. ಯಾವಾಗ ಟಿಬೆಟ್ ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ POK ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ ಅಕ್ಸೈ ಚಿನ್ ಹೋಯ್ತೋ ಗೊತ್ತಾಗಲಿಲ್ಲ, ಯಾವಾಗ ಸಿಕ್ಕಿಂ ಹೋಗೇ ಬಿಡ್ತಿತ್ತೋ ಇವರೆಲ್ಲರೂ ಸೇರ್ಕೊಂಡು ನಂಗೆ ವ್ಯವಸ್ಥಿತವಾಗಿ ಮಾಡಿದರು. ಆದರೆ ಆ ಕಾಂಗ್ರೆಸ್ಸು ಇವತ್ತು ನಿಧಾನವಾಗಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಹೋಗ್ತಾ ಇರೋದು ನೋಡಿದರೆ ಭಾರತ ಅರಳುತ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಅಂತ ನನಗನ್ಸತ್ತೆ. ಇನ್ನು ನಮಗೇನು ಸವಾಲಿದೆ? ಬರೀ ಸರ್ಕಾರ ಮಾಡಿದರೆ ಆಯ್ತಾ ಅಂತ ಕೇಳಿದರೆ, ಜಾತಿ ಹಿಂದೂ ಧರ್ಮದಲ್ಲ, ಅಥವಾ ಜಾತಿಯ ಮೇಲೋಗರಗಳು ಹಿಂದೂ ಧರ್ಮದ್ದಲ್ಲ, ಮಧ್ಯದಲ್ಲೆಲ್ಲೋ ಸೇರಿಕೊಂಡಿರೋದು. ನಾವಿನ್ನೂ ಹಿಡ್ಕೊಂಡು ತೂಗಾಡ್ತಿದ್ದೀವಲ್ಲ.
ನನ್ನ ಜಾತಿಯವನಿಗೆ ಓಟ್ ಹಾಕಬೇಕು, ನನ್ನ ಜಾತಿ ಗೆಲ್ಲಿಸ್ಕೋಬೇಕು. ಇದು ಈ ಕಲ್ಪನೆಯಿಂದ ಆಚೆ ಬರೋದು ಯಾವಾಗ? ನಾನು ಹಿಂದೂ ಎನ್ನುವಂಥ ಭಾವನೆಯಿಂದ ಒಟ್ಟಾಗೋದಕ್ಕೆ ನಾವು ಮೋದಿ ಮಾಡೋ ಕೆಲಸ ಮಾಡ್ತಿರ್ತಾರೆ ಬಿಡಿ, ನಾವು ಮಾಡದೆ ಹೋದರೂ ಅವ್ರು ಮಾಡ್ತಿರ್ತಾರೆ. ಬಟ್ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಇದೆ. ಯಾಕೆ ಹೇಳ್ತೀನಿ ಗೊತ್ತೇನು? ಇನ್ನು ಸ್ವಲ್ಪ ದಿನ ಕಳೆದ್ರೆ ಅಥವಾ ಕೆಲವು ತಿಂಗಳುಗಳು ಕಳೆದ್ರೆ ಈ ಇಸ್ಲಾಂನಲ್ಲಿ ಬದಲಾವಣೆಯ ಗಾಳಿ ಏನು ಬೀಸುತ್ತೋ ಅದರ ಪ್ರಭಾವಕ್ಕೊಳಗಾಗಿ ಅನೇಕರು ಮಾತೃಧರ್ಮಕ್ಕೆ ಮರಳಬೇಕು ಅಂತ ಸಿದ್ಧವಾದರೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀರಿ ನೀವು? ನಾವು ತಯಾರಾಗಬೇಕಲ್ಲ. ನಮ್ಮ ಒಳಗಿಂದ ಒಂದು ರಿಫಾರ್ಮೇಷನ್ ಬರಬೇಕಾಗಿದೆಯಲ್ಲ. ಮೊನ್ನೆ ಸಂತರು ಸೇರಿದ್ದನ್ನು ನಾನು ನೋಡ್ತಿದ್ದೆ. 1070 ಸಂತರು ಒಂದೇ ಕಡೆ ಬೆಂಗಳೂರಿನಲ್ಲಿ ಸೇರಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ದೇಶದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಐ ಥಾಟ್ ಟೈಮ್ ಬಂದಿದೆ ಈಗ ಅಂತ, ಒಂದು ಹೊಸ ಬದಲಾವಣೆಗೆ ಹಿಂದುತ್ವವು ತನ್ನನ್ನು ತಾನು ತೆರೆದುಕೊಳ್ತಾ ಇದೆ ಅಂತ ನಾವು ಸಿದ್ಧರಾಗೋಣಲ್ಲ. ಅದಕ್ಕೆ ಯಾವ ಬದಲಾವಣೆ ಬರಬೇಕಾಗಿದೆಯೋ ಅದಕ್ಕೊಂದು ಪ್ರಯತ್ನ ನಾವು ಮಾಡೋಣ. ಇನ್ನು ಎರಡನೇದು, ಸಂಸ್ಕೃತಿಯ ಬೇರುಗಳನ್ನು ಅರಿತ ನವಪೀಳಿಗೆಯನ್ನು ನಿರ್ಮಾಣ ಮಾಡ್ಬೋದಾ? ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ರೀಲ್ಗಳಲ್ಲಿ ಕಳೆದು ಹೋಗಿರುವಂಥ ಪೀಳಿಗೆಯನ್ನು ಎಳಕೊಂಡು ಬಂದು ಈ ರಾಷ್ಟ್ರಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಲ್ಲಂಥ, ರಾಷ್ಟ್ರವನ್ನು ಅರಿಯಬಲ್ಲಂಥ ಒಂದು ಸಮರ್ಥವಾಗಿರುವಂಥ ಪ್ರಜೆಗಳನ್ನು ನಿರ್ಮಾಣ ಮಾಡಬಹುದಾ? ಈ ರಾಷ್ಟ್ರಕ್ಕೆ ಸಮರ್ಥವಾಗಿರುವಂಥ ಕುಶಲ ಕಾರ್ಮಿಕರು ಬೇಕಾಗಿದ್ದಾರೆ. AI ಯುಗ ಬರ್ತಿದೆ. AI ಯುಗ ಸುನಾಮಿಯಂತೆ ಬರುತ್ತಲ್ಲ, ಆ ಸುನಾಮಿಯನ್ನು ಎದುರಿಸಲಿಕ್ಕೆ ಭಾರತದ ಟೆಕ್ನಿಷಿಯನ್ಗಳು ಕೆಲಸ ಮಾಡಬೇಕಲ್ಲ. ನಮ್ಮ ಮಕ್ಕಳನ್ನು ಅದಕ್ಕೋಸ್ಕರ ನಿರ್ಮಾಣ ಮಾಡಲಿಕ್ಕಾಗತ್ತಾ? ಯೋಚನೆ ಮಾಡಿ, ಅದಕ್ಕೆ ತಕ್ಕಂತೆ ಮಾಡಬೇಕಾಗಿದೆ. ಇನ್ನು ಕೊನೆಯದಾಗಿ, ಶಾಸ್ತ್ರ ಎರಡರ ಸಮಾಗಮಕ್ಕೆ ನಮ್ಮ ಮಕ್ಕಳನ್ನು ತಯಾರು ಮಾಡಲಿಕ್ಕಾಗತ್ತಾ? ಬರೀ ಶಾಸ್ತ್ರ ಓದ್ಕೊಂಡಿದ್ರೂ ಆಗೋದಿಲ್ಲ. ಅವ್ರಿಗೆ ಶಸ್ತ್ರವನ್ನು ಹಿಡಿಯೋದನ್ನು ಹೇಳ್ಕೊಡ್ಬೇಕು. ಶಸ್ತ್ರ ಹಿಡಿಬೇಕು ಅಂತಂದರೆ ಯಾರನ್ನೋ ಕೊಲ್ಲಬೇಕು ಅಂತಲ್ಲ, ಹಿಂದುವಿನ ರಕ್ತದಲ್ಲಿ ಇಲ್ಲ ಅದು. ಆದರೆ ನಮ್ಮ ರಕ್ತದಲ್ಲಿ ಏನಿದೆ ಅಂತಂದರೆ ಆತ್ಮರಕ್ಷಣೆಯ ವಿಚಾರ ಬಂದಾಗ, ಹಿಂದೂ ತಲೆ ತಗ್ಗಿಸದೇ ಇರುವಂತೆ, ದೇಶದ ಕರೆ ಬಂದಾಗ, ಅಗತ್ಯ ಬಂದಾಗ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಬಲ್ಲಂಥ ತರುಣರನ್ನು ನಾವು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯವಾ? ತಂದೆ ತಾಯಂದರು ಈ ಕುರಿತಂತೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ? ಒಂದು ಸಲ ಆಂತರಿಕವಾಗಿ ಗಟ್ಟಿಯಾಗಿರುವಂಥ ಇಂಥ ಸಮಾಜವನ್ನು ಕಟ್ಟಿ ನೋಡಿ, ಹೊರಗಡೆಯಿಂದ ಯಾರ್ಯಾರು ಬರ್ತಾರೋ ಎಲ್ಲರೂ ಸೈಲೆಂಟಾಗಿ ನಮಗೆ ಪೂರಕವಾಗಿಯೇ ನಡ್ಕೊಳ್ತಾ ಹೋಗ್ತಾರೆ. ಅಯ್ಯೋ, ಇನ್ನೂ ಅಷ್ಟು ಜನ ಮುಸಲ್ಮಾನರು ಬಂದರೆ ಹೆಂಗಪ್ಪ, ಇಷ್ಟು ಜನ ಬಂದರೆ ಹೆಂಗಪ್ಪ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಸ್ಟ್ರಾಂಗ್ ಆಗಿದ್ದರೆ ಬಂದವರೆಲ್ಲರೂ ಪೂರಕವಾಗಿ ಜೋಡಿಸ್ಕೊಳ್ತಾ ಹೋಗ್ತಾರೆ. ಸ್ಟ್ರೆಂತನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದರ ಕುರಿತಂತೆ ನಾವು ಗಮನ ಹರಿಸೋಣ ಅಂತ. ನಾನು ಯಾಕೆ 3 ದಿನ ಇದೊಂದು ವಿಚಾರವನ್ನು ಆರಿಸ್ಕೊಂಡೆ ಅಂತಂದರೆ, ಈಗ ಟೈಮ್ ಬಂದಿದೆ. ಈ ಸ್ಟ್ರೆಂತನ್ನು ಬಲಗೊಳಿಸಿಕೊಳ್ಳುವಂಥ ಟೈಮ್ ಬಂದಿದೆ. ಹಾರ್ಡ್ಲಿ ಇನ್ನೊಂದು 2-3 ವರ್ಷ ಎಂತೆಂಥ ಬದಲಾವಣೆಗಳು ಜಗತ್ತಿನಲ್ಲಾಗುತ್ತೋ ಅದೆಲ್ಲವನ್ನೂ ನಾವು ನೋಡ್ಲಿಕ್ಕೆ ಸಿಗುತ್ತೆ. 2025 ಎಷ್ಟು ಕಿರಿಕಿರಿ ಆಗಿಬಿಟ್ಟಿದೆ ಅಂದರೆ, ಇನ್ನೂ 6 ತಿಂಗಳು ಬಾಕಿ ಇದೆಯಲ್ಲಪ್ಪ ಈ 2025 ಅಂತ ಟೆನ್ಷನ್ ಶುರುವಾಗಿದೆ ಅನೇಕರಿಗೆ. ಇನ್ನೂ ಅನೇಕ ಬದಲಾವಣೆಗಳನ್ನು ನಾವು ನೋಡಲಿಕ್ಕಿದ್ದೀವಿ, ಭಾರತದಲ್ಲೂ ಆಗಲಿಕ್ಕಿದೆ. ಅಂಥ ಹೊತ್ತಿನಲ್ಲಿ ಈ ರಾಷ್ಟ್ರದ ಪರಂಪರೆಗೆ ಪಕ್ಕಾಗಿ ನಡ್ಕೊಳ್ತಾ ಅದಕ್ಕೆ ತಕ್ಕಂತೆ ಬೆಳೆದು ನಿಲ್ಲುವಲ್ಲಿ ನಾನು ನೀವು ಬಲವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಆ ಪ್ರಯತ್ನವನ್ನು ನಾವೆಲ್ಲರೂ ಪ್ರೀತಿಯಿಂದ ಮಾಡೋಣ ಅಂತ ಕೇಳುವುದರೊಂದಿಗೆ ನನ್ನ ಮಾತು ಮುಗಿಯುತ್ತೆ. ಈ ಇಡೀ ಕಾರ್ಯಕ್ರಮಕ್ಕೆ, ಇಷ್ಟು 3 ದಿನಗಳ ಕಾರ್ಯಕ್ರಮದಲ್ಲಿ ನಾನು ಬಳಸಿರುವಂಥ ಎಲ್ಲ ಪುಸ್ತಕಗಳ ಲಿಸ್ಟ್ ಇಲ್ಲಿದೆ. ದ ಸ್ಟೋರಿ ಆಫ್ ಇಸ್ಲಾಮಿಕ್ ಇಂಪೀರಿಯಲಿಸಮ್, ಹಿಂದೂ ಟೆಂಪಲ್ಸ್, ವಾಟ್ ಹ್ಯಾಪನ್ ಟು ದೆಮ್, ಅರುಣ್ ಶೌರಿದು, ಸೀತಾರಾಮ್ ಗೋಯಲ್ರದು, ಸಾವರ್ಕರ್ದು ಎಲ್ಲ ಪುಸ್ತಕಗಳ ಲಿಸ್ಟ್ ಇದೆ. ಯಾರಿಗಾದರೂ ನಾನು ಇದನ್ನು ಓದಬೇಕು, ಮುಂದುವರಿಸಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಓದ್ಬೋದು. ಕುಂದಾಪುರದ ಬಗ್ಗೆ ನನಗೊಂದು ಅಭಿಮಾನ ಯಾವಾಗಲೂ ಇದೆ. ಯಾಕೆ ಅಂತಂದರೆ, ದೊಡ್ಡ ದೊಡ್ಡ ಕೆಲಸಗಳು ನಾವು ಏನೇ ಮಾಡಿದಾಗಲೂ ಅದಕ್ಕೆ ಮೂಲ ನೆಲೆ ಕುಂದಾಪುರ ಯಾವಾಗಲೂ ಆಗಿದೆ ನನಗೆ. ಜಾಗೋ ಭಾರತ್ ಹೊಸ ಸ್ವರೂಪವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಕುಂದಾಪುರದಲ್ಲೇ ಅದರ ಕಾರ್ಯಕ್ರಮ ಆಗಿತ್ತು. ಕಳೆದ ಬಾರಿ ಇನ್ನೂ ಮಲಗಿದರೆ ಏಳುವಾಗ ಭಾರತವಿರುವುದಿಲ್ಲ, ಕುಂದಾಪುರವೇ ಅದಕ್ಕೆ ಶುರುವಾಗಿತ್ತು. ಈ ಬಾರಿ ನಾವು ಈ ಪ್ರಯತ್ನ ಏನು ಮಾಡ್ತಿದ್ದೀವೋ ಅದಕ್ಕೂ ಕುಂದಾಪುರವೇ ನಾಂದಿಯಾಗಿದೆ. ನೀವೆಲ್ಲರೂ ತೋರಿಸಿರುವಂಥ ಈ ಪ್ರೀತಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಒಂದು ಸಲ ಒಂದು ಹೊಸದಾಗಿ ಅಖಂಡ ಭಾರತಕ್ಕೊಂದು ಜೈಕಾರ ಹಾಕೋಣ. ಅಖಂಡ ಭಾರತಕ್ಕೆ, ಅಖಂಡ ಭಾರತಕ್ಕೆ, ಭಾರತ್ ಮಾತಾ ಕೀ, बोलो भारत माता की, वंदे वंदे, जय हिंद.